ನಮಸ್ತೆ. ಇವತ್ತು ಯಾರಾದ್ರೂ ಪ್ರಯತ್ನ ಮಾಡಿ ಶುಕ್ಲಾಂಬರಧರಂ ಮಾಡಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಫುಲ್ ಎಲ್ಲ ಹೇಳ ಅದ್ ಮಾತ್ರ ಸಾಕಮ್ಮ? ನೆನ್ನೆ ಜಾಯ್ನ್ ಆಗಿರ್ಲಿಲ್ವಾ? ಆಗಿದ್ದೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಮತ್ತೆ ನಾರಾಯಣನನ್ನ ನೆನಪು ಮಾಡ್ಕೊಂಡು ನಾರಾಯಣಿಯ ಬಗ್ಗೆ ವಿವರಣೆಯನ್ನ ತಿಳ್ಕೊಳ್ಳೋಣ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾರಾಯಣಿಯಂ ಬಗ್ಗೆ ಇರುತ್ತೆ. ಇದೆಲ್ಲರೂ ನಿಮ್ಗೆ ಗೊತ್ತಿದೆ, ಲಿಸ್ಟ್ ಅಲ್ಲೂ ಕೂಡ ಇದೆ ಶುಕ್ರವಾರ ನಾರಾಯಣಿಯಂ ಬಗ್ಗೆ ಇರುತ್ತೆ ಅಂತ ಹೇಳಿ. ಎಲ್ಲರೂ ಕೂಡ ನಾರಾಯಣನನ್ನ ಒಂದು ಬಾರಿ ನೆನಪು ಮಾಡ್ಕೊಂಡು ಕೃಷ್ಣ ಲೀಲೆಗಳನ್ನ ಮತ್ತು ಕೃಷ್ಣನನ್ನ ನೆನಪು ಮಾಡ್ಕೊಂತ ಈ ಒಂದು ವಿವರಣೆಯನ್ನ ಕೇಳಿ ತುಂಬಾ ಅದ್ಭುತವಾಗಿರುತ್ತೆ. ಓಕೆ, ಮೊದಲು ನಾವು ನಾರಾಯಣಿಯಂ ಬಗ್ಗೆ ತಿಳ್ಕೊಳಕ್ಕಿಂತ ಮೊದಲು ಗುರುವಾಯೂರಿನಲ್ಲಿ ಆ ಒಂದು ವಿಗ್ರಹ ಹೇಗೆ ಪ್ರತಿಷ್ಠಾಪನೆ ಆಯ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಾದ ನಂತರ ಈ ಗ್ರಂಥ ಹೇಗ್ ಬಂತು, ನಾರಾಯಣಿಯಂ ಗ್ರಂಥ ಹೇಗ್ ಬಂತು ಅಂತ ಅದಾದ ನಂತರ ತಿಳ್ಕೊಳ್ಳೋಣ. ಯಾಕಂದ್ರೆ ಮೊದಲು ಆ ವಿಗ್ರಹದ ಬಗ್ಗೆ ತಿಳ್ಕೊಂಡ್ರೆ ತುಂಬಾ ಅದ್ಭುತ ಆಗಿದೆ ಅದು ಒಂದು ಕತೆ. ಅದನ್ನ ತಿಳ್ಕೊಂಡು ಅದಾದ ನಂತರ ನಾವು ಈ ಗ್ರಂಥ ಹೇಗೆ ರಚನೆ ಆಯ್ತು ಅನ್ನೋದನ್ನು ಆಮೇಲೆ ನೋಡೋಣ. ನಾಲ್ಕು ಗಂಟೆ 5 ನಿಮಿಷಕ್ಕೆ ಶುರು ಮಾಡಿ. ಪ್ರಾರಂಭ ಮಾಡೋಣ. ಇಲ್ಲಿ ಗುರುವಾಯೂರಪ್ಪ ಅಂತ ನಾವ್ ಎಷ್ಟು ಕೇಳಿದೀವಿ, ಭಗವಂತನ ಬಗ್ಗೆ ಕೇಳಿದೀವಿ. ನಾರಾಯಣ ಬುಕ್ ಕೂಡ ನಿಮ್ಮ ಹತ್ರ ಎಲ್ಲರ ಹತ್ರನೂ ಇದೆ. ಮತ್ತೆ ಇನ್ನು ನಿಮ್ ತಲುಪಿಲ್ಲ ಅಂತಂದ್ರೆ ನೀವು ಫೋಟೋದಲ್ಲೂ ಕೂಡ ನೋಡಿರ್ಬೋದು ನಾರಾಯಣಿಯಂ ಅನ್ನೋದನ್ನ. ಮತ್ತೆ ಅದ್ರೊಳಗಡೆ ಇರುವಂತಹ ಭಗವಂತ ನಾರಾಯಣಿಯಂ ಇದ್ರಲ್ಲಿರುವಂತಹ ಭಗವಂತನ ಹೆಸರೇನು ಅಂದ್ರೆ ಗುರುವಾಯೂರಪ್ಪ ಅಂತ. ಯಾಕೆ ಆ ಹೆಸರು ಬಂತು ಅನ್ನೋದು ಈ ಕಥೆಯಲ್ಲಿ ನಾವು ನೋಡ್ಬೋದು.
ಯಾಕೆ ಅವ ಹೆಸರು ಬೇರೆ ಹೆಸರು ಇರ್ಲಿಲ್ವಾ, ನಾರಾಯಣ ವಿಷ್ಣು ಮತ್ತೊಂದು ಇತ್ತಲ್ವಾ ಅಂತ ಅನ್ಕೋಬಹುದು. ಬಟ್ ಅಂದ್ರೆ ಗುರುವಾಯೂರಪ್ಪನ್ ಅಂತ ಬಂದಿರೋದಕ್ಕೆ ಅದಕ್ಕೊಂದು ಕಾರಣ ಇದೆ. ಅದನ್ನ ಈ ಒಂದು ಸ್ಟೋರಿಯಲ್ಲೇ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಅಂದ್ರೆ ಗುರುವಾಯೂರಪ್ಪ ಅನ್ನೋ ಅವರು ವಿಷ್ಣುವಿನ ಒಂದು ಅವತಾರನೇ ಆಗಿರ್ತಾರೆ. ಇಲ್ಲಿ ಬೇರೆ ಯಾರು ಇಲ್ಲ, ಸಾಕ್ಷಾತ್ ವಿಷ್ಣುನೇ ಆಗಿರ್ತಾರೆ. ಇದು ಗುರುವಾಯೂರ ದೇವಸ್ಥಾನ ಇರೋದು ಕೇರಳದ ಗುರುವಾಯೂರಿನಲ್ಲಿ ಇರುವಂತದ್ದು. ಇದೆಲ್ಲ ನಮ್ಗೆ ಗೊತ್ತಿರುವಂತದ್ದೇ. ಈಗ ನಾವು ಫಸ್ಟ್ ಆ ದೇವಸ್ಥಾನದ ಮತ್ತೆ ದೇವಸ್ಥಾನ ಹೇಗೆ ಪ್ರತಿಷ್ಠಾಪನೆ ಆಯ್ತು, ವಿಗ್ರಹ ಹೇಗೆ ಬಂತು ಅನ್ನೋದನ್ನ ನಾವು ತಿಳ್ಕೊಂತ ಹೋಗೋಣ. ಯಾಕೆಂದ್ರೆ ತಿಳ್ಕೊಂಡ್ಲೇಬೇಕು ಆ ವಿಗ್ರಹದ ಬಗ್ಗೆ. ಯಾಕೆಂದ್ರೆ ಆ ಫೋಟೋದಲ್ಲಿ ನೋಡಿ ಎಷ್ಟು ಮುದ್ದಾಗಿದೆ ಆ ವಿಗ್ರಹ. ಅದು ನೋಡ್ತಿದ್ರೆ ಹೇಗ್ ಬಂತು, ಯಾರು ಅದನ್ನ ಕೆತ್ತಿದ್ದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಇಲ್ಲಿ ಯಾರು ಕೂಡ ವಿಗ್ರಹವನ್ನ ಕೆತ್ತಿರೋದಿಲ್ಲ. ನೋಡೋಣ ಏನಿದೆ ಅಂತೇಳಿ. ಇಲ್ಲಿ ಕೃತಯುಗದಲ್ಲಿ ಒಬ್ಬ ಗಂಡ ಹೆಂಡತಿ ಇರ್ತಾರೆ. ಅವ್ರ ಹೆಸರು, ಹೆಂಡತಿ ಹೆಸರು ಪ್ರಶ್ನಿ ಅಂತ, ಗಂಡನ ಹೆಸರು ಶ್ರುತಪಸು ಅಂತ. ಅವರಿಗೆ ಮಕ್ಕಳೇ ಇರೋದಿಲ್ಲ. ತುಂಬಾ ವರ್ಷ ಆಗಿರುತ್ತೆ ಮದ್ವೆ ಆಗಿ, ಅವ್ರಿಗೆ ಮಕ್ಳು ಭಾಗ್ಯನೇ ಇರೋದಿಲ್ಲ. ತುಂಬಾ ಆ ಮಕ್ಳಿಗೋಸ್ಕರ ತುಂಬಾ ಪೂಜೆ ವ್ರತ ಎಲ್ಲಾ ಮಾಡಿರ್ತಾರೆ. ಆದ್ರೂ ಕೂಡ ಅವ್ರಿಗೆ ಸಂತಾನದ ಬಗ್ಗೆ ಲಪ್ಸೆ ಇರೋದಿಲ್ಲ. ಒಬ್ಬ ಮಹಾನ್ ಋಷಿಗಳ ಬಳಿ ಹೋಗ್ತಾರ ಅವರು. ಸ್ವಾಮಿ, ಈ ತರ ನಮ್ಗ್ ಮದ್ವೆ ಆಗಿ ತುಂಬಾ ವರ್ಷ ಆಗಿದೆ, ಬಟ್ ಆದ್ರೆ ನಮ್ಗೆ ಮಕ್ಳೇ ಆಗಿಲ್ಲ. ಆಗ ಅವರು ಒಂದು ಸಲಹೆಯನ್ನ ಕೊಡ್ತಾರೆ. ಏನಂತಂದ್ರೆ, ಶ್ರೀಮನ್ ನಾರಾಯಣನನ್ನ ನೀವು ಪೂಜೆ ಮಾಡಿ, ಪ್ರತಿನಿತ್ಯ ಹಾಲು ಅನ್ನ ಪ್ರಸಾದ ನೈವೇದ್ಯ ಮಾಡಿ, ಆ ನೈವೇದ್ಯವನ್ನ ಮಕ್ಕಳಿಗೆ ಪ್ರಸಾದವಾಗಿ ಹಂಚಿ ಅಂತ ಒಂದು ಸಲಹೆಯನ್ನ ಕೊಡ್ತಾರೆ. ಆ ಒಂದು ಹೇಳಿದಂತಹ ಮಾತಿಗೆ ಪ್ರಶ್ನೆ ತುಂಬಾನೇ ಖುಷಿ ಆಗುತ್ತೆ. ಅಂದ್ರೆ ಅಷ್ಟು 100ರಷ್ಟು ಬೆಂಬಲ ಬಂದಿರುತ್ತೆ ಅವ್ರಿಗೆ. ಯಾಕಂದ್ರೆ ಆ ಮಾತಿನಲ್ಲೇ ಅಷ್ಟು ಸತ್ಯ ಇರುತ್ತೆ ಆ ಋಷಿಗಳದು. ಆದ್ರಿಂದ ಅವ್ರು ಹೇಳಿದಾಗೇನೆ ಪ್ರತಿನಿತ್ಯ ಈ ಒಂದು ಪೂಜೆಯನ್ನ ಮಾಡ್ಕೊಂತ ಹೋಗ್ತಾರೆ. ಆ ಋಷಿಗಳು ಇದ್ರ ಜೊತೆಲಿ, ಅಂದ್ರೆ ಪೂಜೆ ಮಾಡಿ ಅನ್ನೋ ಜೊತೆಲಿ ಒಂದು ಮಂತ್ರವನ್ನು ಕೂಡ ಹೇಳಿರ್ತಾರೆ. ಪ್ರತಿನಿತ್ಯ ನೀವು ಪೂಜೆ ಮಾಡ್ಬೇಕಂದ್ರೆ ಓಂ ನಮ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಂಡು ನೀವು ಪೂಜೆಯನ್ನ ಪ್ರಾರಂಭ ಮಾಡ್ಬೇಕು. ಮತ್ತೆ ಆ ಒಂದು ಸಹಸ್ರನಾಮವನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಹೇಳ್ಕೊಂತಾನೆ ಇರ್ಬೇಕು. ಅದೇ ರೀತಿ ಪೂಜೆ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ಹಾಗೆ ದಿನಗಳು ಕಳೀತಾ ಇರುತ್ತೆ. ಆ ಒಂದು ಮಂತ್ರ ಹೇಳಿರ್ತಾರಲ್ಲ, ಓಂ ನಮ ಭಗವತೆ ವಾಸುದೇವಾಯ ಅಂತ, ಅದನ್ನು ಕೂಡ ಅವರು ಪ್ರತಿನಿತ್ಯ ತುಂಬಾ, ಯಾಕೆಂದ್ರೆ ಮೊದ್ಲೇನೆ ವ್ರತ ತಪ ಎಲ್ಲಾನು ಪೂಜೆ ವ್ರತ ಎಲ್ಲಾ ಮಾಡ್ಕೊಂಡ್ ಬಂದಿರೋರ್ಗೆ ಇದೇನ್ ಕಷ್ಟ ಅಂತ ಅನ್ಸುದಿಲ್ಲ. ಇದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇರ್ತಾರೆ. ತುಂಬಾ ಋಷಿಗಳು ಹೇಳಿದಕ್ಕಿಂತ ತುಂಬಾ ಅದ್ಭುತವಾಗಿ, ಅಂದ್ರೆ ಅದ್ದೂರಿಯಾಗಿ ಈ ಒಂದು ಪೂಜೆಯನ್ನ ನೆರವೇರಿಸ್ತಾ ಇರ್ತಾರೆ. ಹಾಗೆ ಪೂಜೆ ಮಾಡ್ತಾ 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 13ನೇ ದಿನಕ್ಕೆ ಕಾಲಿಡ್ತಾರೆ. ಪೂಜೆಯ 13ನೇ ದಿನಕ್ಕೆ. ಆ 13ನೇ ದಿನ ಶಂಖ ಚಕ್ರ ಗದಾ ಹಸ್ತ ಆಗಿರುವಂತಹ ಭಗವಂತ ನಾರಾಯಣ ದರ್ಶನವನ್ನ ಕೊಡ್ತಾರೆ. ಕೃಷ್ಣಿಗೆ ಮತ್ತೆ ಅವರ ಗಂಡನಿಗೆ ಇಬ್ಬರಿಗೂ ಕೂಡ ದರ್ಶನವನ್ನ, ಸಾಕ್ಷಾತ್ ಶಂಖ ಚಕ್ರ ಗದಾ ಹಸ್ತ ಆಗಿರುವಂತಹ ನಾರಾಯಣ ದರ್ಶನ ಕೊಟ್ಟರೆ ಹೇಗಿರುತ್ತೆ, ಆ ರೀತಿಯಾಗಿ ಭಗವಂತ ಅವರಿಬ್ಬರಿಗೆ ದರ್ಶನವನ್ನ ಕೊಡ್ತಾರೆ. ಆಗ ಭಗವಂತ ಪ್ರಶ್ನೆಗೆ, ಅಂದ್ರೆ ಭಗವಂತ ಪ್ರತ್ಯಕ್ಷ ಆಗಿದ ತಕ್ಷಣ ಕೇಳೋದೇ ವರ ಅಂತ ನಮ್ಗೆಲ್ಲ ಮೈಂಡ್ ಅಲ್ಲಿ ಇದೆ. ಬಟ್ ಅದೇನೇ ಇಲ್ಲಿ ನಡೆಯುತ್ತಾ ಇರುತ್ತೆ. ಭಗವಂತ ದರ್ಶನ ಕೊಟ್ಟ ತಕ್ಷಣ ಪ್ರಶ್ನೆ ಮಾಡ್ತಾರೆ, ಏನ್ ವರ ಬೇಕು ನಿನಗೆ ಅಂತ. ನಿನ್ನ ಪೂಜೆಗೆ ನಾನು ಪ್ರಸನ್ನನಾಗಿದ್ದೀನಿ, ತುಂಬಾನೇ ಪ್ರಸನ್ನ ಆಗಿದ್ದೀನಿ, ಏನ್ ವರ ಬೇಕು ಕೇಳು ಅಂತ ಮತ್ತೆ ಮತ್ತೆ ಭಗವಂತ ಕೇಳ್ತಾನೆ ಇದ್ದಾರೆ. ಆದ್ರೆ ಪ್ರಶ್ನೆಗೆ ಅವರ ಒಂದು ಸೌಂದರ್ಯನ ನೋಡ್ಬಿಟ್ಟು ಅವ್ರಿಗೆ ದಿಗ್ಭ್ರಮೆನೆ ಆಗೋಗ್ಬಿಟ್ಟಿರುತ್ತೆ. ಅವ್ರಿಗೆ ಏನು ಕೇಳಿಸ್ತಾನೆ ಇರೋದಿಲ್ಲ. ಆ ಭಗವಂತನನ್ನು ನೋಡ್ತಾ ಹಾಗೇ ಮೈ ಮರ್ತಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಆಶ್ಚರ್ಯ, ಸಾಕ್ಷಾತ್ ಭಗವಂತನನ್ನ ನಾನ್ ನೋಡ್ತಾ ಇದ್ದೀನಾ ಅನ್ನೋ ಒಂದು ಆಶ್ಚರ್ಯ ಎಲ್ಲರಿಗೂ ಹಾಗೆ ಆಗುತ್ತೆ. ಅದೇ ರೀತಿಯಾಗಿ ಪ್ರಶ್ನೆಗೂ ಕೂಡ ಅದೇ ಒಂದು ದಿಗ್ಭ್ರಮೆಯಲ್ಲಿ ಅವರು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ 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 ಜೋರಾದ ಧ್ವನಿಯಲ್ಲಿ ಕೇಳ್ತಾರಂತೆ, ಪ್ರಶ್ನೆ ಏನ್ ಬೇಕು ವರ ಕೇಳೋ ಅಂತ. ಆಗ ಪ್ರಶ್ನೆ ಭಗವಂತನಿಗೆ ಈ ರೀತಿಯಾಗಿ ಕೇಳ್ತಾರೆ, ಎಷ್ಟು ಪ್ರಶ್ನೆ ಕೇಳು ಅಂತಂದ್ರೆ ಈ ಪ್ರಶ್ನೆ ಏನಂತ ಕೇಳ್ತಿದ್ದಾರೆ ನೋಡಿ. ಭಗವಂತ ನೀನ್ ಎಷ್ಟು ಸುಂದರವಾಗಿದ್ಯಾ, ನೋಡೋದಕ್ಕೆ ತುಂಬಾ ಅಂದ್ರೆ ನನ್ ಕಣ್ಣುಗಳು ಇನ್ನೂ 4 ಕಣ್ಣು ಇರ್ಬೇಕಾಗಿತ್ತು ನನಗೆ. 2 ಕಣ್ಣಲ್ಲಿ ನಿನ್ನನ್ನ ಈ ಸೌಂದರ್ಯನ ತುಂಬ್ಕೊಳೋದು ನನ್ನ ಕೈಯಲ್ಲಿ ಸಾಧ್ಯನೇ ಆಗ್ತಾ ಇಲ್ಲ, ಅಷ್ಟು ಸುಂದರವಾಗಿದ್ದೀರಾ ನೀವು ಅಂತ. ಹಾಗೆ ನೋಡ್ತಾ 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 ಪ್ರಶ್ನೆಯನ್ನ ಕೇಳ್ತಾರೆ. ಈ ರೀತಿಯಾಗಿ ಕೇಳ್ತಾರೆ, ಭಗವಂತ ನೀವು ಎಷ್ಟು ಸುಂದರವಾಗಿದ್ದೀರಾ, ಆದ್ರಿಂದ ನೀವೇ ನನಗೆ ಮಗುವಾಗಿ ಬರ್ಬೇಕು, ನೀವೇ ಮಗುವಾಗಿ ಬರ್ಬೇಕು ಅಂತ ಹೇಳಿ 3 ಬಾರಿ ಪ್ರಶ್ನೆಯನ್ನ ಕೇಳ್ಬಿಡ್ತಾರಂತೆ.
ಆಗ ಭಗವಂತ ಅಮ್ಮ ತಾಯಿ ಸಾಕು ಸಾಕು ಸಾಕು, ಈ 3 ವರಗಳೇ ತುಂಬಾ ಸಾಕಷ್ಟಾಗಿದೆ. ನೀನ್ ಕೇಳಿದಂತಹ 3 ವರ ನನಗೆ 3 ಜನ್ಮಗಳು ನಾನು ತೀರ್ಸ್ಬೇಕಾಗಿದೆ, ಅದ್ರಿಂದ ಇಲ್ಲಿಗೆ ನಿಲ್ಸು ತಾಯಿ ಅಂತ ಹೇಳಿ. ಹೋಗ್ಲಿ ಅಡ್ಮಿಟ್ ಕೊಡಿ ಶೈಲಾ ಸುಬ್ಬು ಅವ್ರೆ. ಲಾಸ್ಟ್ ಅಲ್ಲಿ ಹೇಳೋಣ 4 ಗಂಟೆಗೆ ಅಟೆಂಡ್ ಮಾಡ್ಬೇಕು ಅಂತ. ನೀನ್ ಕೇಳಿದಂತ ವರ ನನಗೆ 3 ಜನ್ಮಗಳು ಬೇಕು ಇದನ್ನ ತೀರ್ಸೋದಕ್ಕೆ ಅಂತ. ಸರಿ ಆಯ್ತು, ಆದ್ರೆ ಈಗ ಸದ್ಯಕ್ಕೆ ನೀನ್ ಕೇಳಿರುವಂತ ವರ ಈಗ ಸದ್ಯಕ್ಕೆ ನೆರವೇರ್ಸಕ್ ಆಗೋದಿಲ್ಲ, ನನ್ನ ಸಮಯ ಬಂದಾಗ ನಾನು ನಿನ್ನ ಗರ್ಭದಲ್ಲಿ ಧರಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ ಪ್ರಶ್ನೆ ಬಿಡಲ್ಲ, ಯಾಕಂದ್ರೆ ಸಾಕ್ಷಾತ್ ಭಗವಂತನ ಸೌಂದರ್ಯ ನೋಡ್ಬಿಟ್ಟಿದ್ದಾರೆ. ಇನ್ನ ಇಲ್ಲಿ ಬಿಟ್ರೆ ಇನ್ನ ಹೊರಟು ಬಿಡ್ತಾರೆ ಅಂತ ಹೇಳಿ ಪ್ರಶ್ನೆ ಏನ್ ಮಾಡ್ತಾರೆ, ಇಲ್ಲ ಇಲ್ಲ ಭಗವಂತ ನೀನ್ ನನಗ್ ಬೇಗನೆ ಮಗುವಾಗ್ ಬರ್ಬೇಕು ಅನ್ನೋ ಒಂದು ಆಟಕ್ಕೆ ನಿಂತ್ಬಿಡ್ತಾರಂತೆ. ಆಗ ಭಗವಂತ ಹೇಳ್ತಾರೆ, ಇಲ್ಲ ತಾಯಿ, ನನಗೆ ಸಾಕಷ್ಟು ಕೆಲಸಗಳಿದೆ, ಅದನ್ನೆಲ್ಲ ನಾನು ನಿಭಾಯಿಸ್ಬೇಕು, ಅದರಿಂದ ನನ್ನ ಮೇಲೆ ಕೃಪೆ ಮಾಡು ಅಂತ. ಆದ್ರೆ ಭಗವಂತ ನಿನ್ನನ್ನ ನೋಡಿ ನನಗೆ ಕಳ್ಸೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಗ ಭಗವಂತ ಒಂದು ಉಪಾಯವನ್ನ ಮಾಡ್ತಾರೆ. ಸರಿ ಆಯ್ತು, ನಾನು ಒಂದು ಮಗುವಿನ ವಿಗ್ರಹ, ಅದು ನಾನು ಹೇಗಿದ್ದೀನೋ ಚಿಕ್ಕ ಹುಡುಗನಲ್ಲಿ ಅದೇ ರೀತಿಯಾದಂತಹ ವಿಗ್ರಹವನ್ನ ನಾನು ನಿನಗೆ ಕೊಡ್ತೀನಿ. ನಾನೇ ಅಂತ ತಿಳ್ಕೊಂಡು, ನಾನೇ ಅಂತ ಭಾವಿಸ್ಕೊಂಡು, ಅದಕ್ಕೆ ಮಗುವಿಗೆ ಯಾವ ರೀತಿಯಾದಂತಹ ಸೌಕರ್ಯ, ಏನು ಮಾಡ್ಬೇಕು, ಅಲಂಕಾರ ಮಾಡ್ಬೇಕು, ಅದೆಲ್ಲಾನು ಕೂಡ ಆ ವಿಗ್ರಹಕ್ಕೆ ನೀನು ಮಾಡು ಅಂತ ಹೇಳಿ ಆ ಒಂದು ವಿಗ್ರಹವನ್ನ ಕೊಡ್ತಾರೆ ಭಗವಂತ ಪ್ರಶ್ನೆಗೆ. ಆ ವಿಗ್ರಹ ಇದೆಯಲ್ವಾ, ಆ ವಿಗ್ರಹ ಭೂಮಿ ಮೇಲೆ ಎಲ್ಲೂ ಸಿಗೋದಿಲ್ಲ. ಅದು ಪಾತಾಳ ಅಂಜನ ಕಲ್ಲು ಅಂತ, ಅದು ವೈಕುಂಠದಲ್ಲಿ ಬಿಟ್ರೆ ಆ ಕಲ್ಲು ಇನ್ನೆಲ್ಲೂ ಸಿಗೋದೇ ಇಲ್ಲ ಅಂತೆ. ಅದು ಈಗ ಪ್ರಶ್ನೆಗೆ ಕೊಟ್ಟಿರುವಂತಹ ವಿಗ್ರಹ ಅಂದ್ರೆ ಬಾಲಕನ ಒಂದ್ ರೀತಿ ಇರುವಂತಹ ವಿಗ್ರಹ, ಅದು ವೈಕುಂಠದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗೋದಿಲ್ಲ. ಅದು ಪಾತಾಳ ಅಂಜನ ಕಲ್ಲು ಅಂತ. ಓಕೆ, ಈಗ ಪ್ರಶ್ನೆ ಆ ವಿಗ್ರಹವನ್ನ ಇಸ್ಕೊಂಡು ಸ್ವಲ್ಪ ಸಮಾಧಾನ ಆಗುತ್ತೆ ಅವ್ರಿಗೆ. ಸರಿ ಭಗವಂತ ಆಯ್ತು, ನೀನ್ ಹೇಳಿದಾಗೆ ಆದಷ್ಟು ಬೇಗ ನನ್ನ ಗರ್ಭದಲ್ಲಿ ನೀನು ಧಾರಣೆ ಮಾಡು ಅಂತ ಹೇಳ್ತಾರೆ. ಆಗ ವಿಗ್ರಹವನ್ನ ಭಗವಂತನೇ ಅಂತ ತಿಳ್ಕೊಂಡು, ಮಗುನೇ ಅಂತ ತಿಳ್ಕೊಂಡು ಭಾವಿಸ್ಕೊಂಡು, ಅದಕ್ಕೆ ದಿನನಿತ್ಯ ಪೂಜೆ ಆಗಿರ್ಬೋದು, ಊಟ ಆಗಿರ್ಬೋದು, ನೈವೇದ್ಯ ಆಗಿರ್ಬೋದು, ಮತ್ತೆ ಅಲಂಕಾರ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಅಲಂಕಾರನ ಮಾಡ್ತಿದ್ರಂತೆ ಪ್ರಶ್ನೆಯ ಆ ಒಂದು ವಿಗ್ರಹಕ್ಕೆ. ಅದನ್ನೇ ಮಗುವಿನ ರೀತಿಯಲ್ಲಿ ಅವರು ನೋಡ್ಕೊಂತ ಬರ್ತಿದ್ರಂತೆ. ಆಮೇಲೆ ಈಗ 3 ಜನ್ಮ ಅಲ್ವಾ, ಅವರು ವರವನ್ನ ಕೇಳಿರೋದು 3 ಜನ್ಮಕ್ಕೆ ಕೇಳಿದ್ದಾರೆ. ಮೊದಲನೇ ಜನ್ಮದಲ್ಲಿ ಪ್ರಶ್ನೆಗೆ ಅಂದ್ರೆ ಗರ್ಭ ಧರಿಸ್ತಾರೆ. ಮೊದಲನೇ ಜನ್ಮ ಧರಿಸಿದ್ಮೇಲೆ ಆ ಮಗುವಿಗೆ ಇದು ಪ್ರಶ್ನಿ ಗರ್ಭನ್ ಅನ್ನೋ ಹೆಸರನ್ನ ಆ ಮಗುವಿಗೆ ಇಡ್ತಾರೆ. ಇಲ್ಲಿ 3 ಜನ್ಮ ಆಗಿರೋದ್ರಿಂದ ಮೊದಲನೇ ಜನ್ಮದಲ್ಲಿ ಭಗವಂತ ಜನಿಸಿದಂತಹ ಹೆಸರೇನಾಗಿತ್ತು, ಪ್ರಶ್ನಿ ಗರ್ಭನ್ ಅಂತ. ಮತ್ತೆ 2ನೇ ಜನ್ಮ ಅಂದ್ರೆ 2ನೇ ವರ, 2ನೇ ವರದಲ್ಲಿ ಪ್ರಶ್ನೆಯ ಮುಂದಿನ ಜನ್ಮದಲ್ಲಿ ಅಂದ್ರೆ ಪ್ರಶ್ನೆ ಆಗಿರಲ್ಲ, ಮುಂದಿನ ಜನ್ಮ ಮತ್ತೆ ಬೇರೆ ಯಾರೋ ಆಗಿರ್ತಾರೆ. ಅವ್ರು ಯಾರಾಗಿದ್ರು ಅಂದ್ರೆ ಅತಿಥಿ ಮತ್ತೆ ಕಶ್ಯಪ ಆಗಿರ್ತಾರೆ. ಅತಿಥಿ ಕಶ್ಯಪ ಅವರು ಪ್ರಶ್ನೆ ಅವರೇ ಆಗಿರ್ತಾರೆ, ಯಾರು ಅತಿಥಿ ಆಗಿರ್ತಾರೆ. ಮತ್ತೆ ಕಶ್ಯಪ ಇಬ್ರಿಗೂ ಮಗು ಹುಟ್ಟುತ್ತೆ. ಅದೇ ಅವತಾರ ವಾಮನ ಅವತಾರ. ಆ ವಾಮನ ಅವತಾರ ಜನ್ಮ ತಾಳುತ್ತೆ. 2ನೇ ವರ. 3ನೇ ವರ ಬಂದು ಇಲ್ಲೂ ಕೂಡ ಮುಂದಿನ ಜನ್ಮ ಆಗಿರೋದ್ರಿಂದ ಅಲ್ಲಿ ಅತಿಥಿ ಮತ್ತೆ ಕಶ್ಯಪ ಆಗಿರೋದಿಲ್ಲ. ಮುಂದಿನ ಜನ್ಮದಲ್ಲಿ ದೇವಕಿ ಮತ್ತೆ ವಸುದೇವ ಆಗಿರ್ತಾರೆ. ದೇವಕಿ ಮತ್ತೆ ವಸುದೇವ ಆಗಿರುತ್ತಾರೆ. ಇದು 3ನೇ ವರ. ಅಂದ್ರೆ ಈಗ 3 ವರನು ಒಂದೇ ಆಗಿರೋದ್ರಿಂದ ಜನ್ಮ ಮತ್ತೆ ಅಲ್ಲಿ ದಾಟ್ಕೊಂತ ಬರ್ಬೇಕಾಗತ್ತೆ. 3ನೇ ಜನ್ಮ ಯಾವುದು, ದೇವಕಿ ಮತ್ತೆ ವಸುದೇವರ ಹೊಟ್ಟೆಯಲ್ಲಿ ಹುಟ್ಟುವಂತವನೇ ಕೃಷ್ಣ. ಅಂದ್ರೆ ಸಾಕ್ಷಾತ್ ಭಗವಂತ ಕೃಷ್ಣ 3ನೇ ಜನ್ಮದಲ್ಲಿ ಹುಟ್ಟುತ್ತಾರೆ. ಆ ಒಂದು ಅಲ್ಲಿಗೆ ಪ್ರಶ್ನೆ ಕೇಳಿರುವಂತಹ 3 ವರ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. 3 ವರಗಳು ಮತ್ತೆ 3 ಜನ್ಮ ಅವರಿಗೆ ಮಗುವಾಗಿ ಭಗವಂತ ಬರ್ತಾರೆ. ನಮ್ಗಿಲ್ಲಿ ಕಲಿಯುಗ 100 ಕೋಟಿ ವರ್ಷ ಅಲ್ವಾ, ಅದೆಲ್ಲ ನಮ್ಗೆ ಗೊತ್ತಿರುವಂತದ್ದು. ಅದೇ ರೀತಿ ಕೃಷ್ಣ ಅವತಾರದಲ್ಲಿ ಪ್ರಳಯ ಆಗುತ್ತೆ. ಅಂದ್ರೆ ಕೃಷ್ಣ ಅವತಾರದಿಂದ ಅವನ ಅವತಾರಗಳು, ಅವರ ಲೀಲೆಗಳು, ಅಲ್ಲಿ ಮಾಡ್ಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಎಲ್ಲವನ್ನು ನಿಭಾಯಿಸಿ ಇನ್ನೇನು ಆ ಒಂದು ಕೃಷ್ಣನ ಅವತಾರದಲ್ಲಿ ಪ್ರಳಯ ಆಗುವಂತಹ ಒಂದು ಸಂದರ್ಭ ಬರುತ್ತೆ. ಇನ್ನ ಮುಗಿಯುವಂತ ಅಂತ್ಯಕಾಲ ಬರುತ್ತೆ. ಯಾವ್ದೋ ಕೃಷ್ಣನ ಅವತಾರದಲ್ಲಿ ಮುಗಿಯುವಂತ ಒಂದು ಅಂತ್ಯ ಬರುತ್ತೆ.
ಮ್ಯೂಟ್ ಮಾಡ್ಕೊಳ್ಳಿ, ಜೊತೆಯವರೇ ಮ್ಯೂಟ್ ಮಾಡ್ಕೊಳ್ಳಿ. ಈ 3 ಜನ್ಮ ಇತ್ತಲ್ವಾ, ಆ 3 ಜನ್ಮದಲ್ಲೂ ಕೂಡ ಪ್ರಶ್ನೆಗೆ ಕೊಟ್ಟಿರ್ತಾರಲ್ವಾ ಆ ವಿಗ್ರಹ ಭಗವಂತ, 3 ಜನ್ಮಗಳಲ್ಲೂ ಕೂಡ ಆ ವಿಗ್ರಹಕ್ಕೆ ಅದೇ ರೀತಿಯಾಗಿ ಅಲಂಕಾರ, ನೈವೇದ್ಯ ಮತ್ತೆ ಪ್ರತಿಯೊಂದು ಕೂಡ ಆ ವಿಗ್ರಹಕ್ಕೆ ಒಂದು ರಕ್ಷಣೆಯನ್ನ ಯಾರು ಸಾಕ್ಷಾತ್ ಕೃಷ್ಣನೇ ಮಾಡ್ತಾ ಇರ್ತಾರೆ. ಅವರ ವಿಗ್ರಹಕ್ಕೆ ಅವರೇನೆ ಆ ಒಂದು 3 ಜನ್ಮಗಳು ಕೂಡ, ಅಂದ್ರೆ ಮೊದಲನೇ ಜನ್ಮದಲ್ಲಿ ಪ್ರಶ್ನೆ ಅದಕ್ಕೆ ಎಲ್ಲಾ ಸೌಕರ್ಯ ಮಾಡಿರ್ತಾರೆ, ಮತ್ತೆ ಅದರ ಜವಾಬ್ದಾರಿಯನ್ನ ಕೃಷ್ಣ ವಹಿಸ್ಕೊಂಡಿರ್ತಾರೆ. ಆ 3 ಜನ್ಮಗಳು ಕೂಡ ಅವರೇ ಅದನ್ನ ನೋಡ್ಕೊಂತಾ ಇರ್ತಾರೆ, ಮತ್ತೆ ಕೃಷ್ಣನ ಅವತಾರದಲ್ಲೂ ಕೂಡ ಆ ವಿಗ್ರಹವನ್ನ ಅವರೇ ರಕ್ಷಣೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಕಲಿಯುಗಕ್ಕೆ ಈ ವಿಗ್ರಹ ತುಂಬಾ ಪ್ರಾಮುಖ್ಯತೆ ಹೊಂದಿರುತ್ತೆ, ಮತ್ತೆ ಕಲಿಯುಗದ ಜನರಿಗೆ ಈ ವಿಗ್ರಹದಿಂದ ತುಂಬಾನೇ ಅನುಕೂಲ ಆಗುತ್ತೆ, ಮತ್ತೆ ವಿಗ್ರಹ ಕಲಿಯುಗಕ್ಕೆ ತುಂಬಾ ರಕ್ಷಣೆಯನ್ನ ಕೊಡುವಂತದ್ದಾಗಿರೋದ್ರಿಂದ ಕೃಷ್ಣ ಏನ್ ಮಾಡ್ತಾ ಇರ್ತಾರೆ, ಆ ವಿಗ್ರಹವನ್ನ ರಕ್ಷಣೆ ಮಾಡ್ಕೊಂತ ಬರ್ತಾರೆ. ಇನ್ನ ಕೃಷ್ಣ ಅವತಾರ ಮುಗ್ದೋಗ್ತಿದೆ, ಅದನ್ನ ಯಾರು ನೋಡ್ಕೊಂತಾರೆ? ಇನ್ನ ಪ್ರಳಯ ಬಂತು, ಪ್ರಳಯದಲ್ಲಿ ಎಲ್ಲಾರು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಕೃಷ್ಣನಿಗೆ ತಕ್ಷಣದ ನೆನಪಾಗುತ್ತೆ ಆ ವಿಗ್ರಹ. ಆಗ ಸ್ನೇಹಿತನನ್ನ ಕರೀತಾರೆ. ಸ್ನೇಹಿತ ಅಂದ್ರೆ ಅವರ ತುಂಬಾ ಆತ್ಮನನ್ನ, ಅವನ ಹೆಸರು ಉದ್ದವನ್ನತ್ತ. ಅವನು ತುಂಬಾ ತಪಸ್ವಿ ಆಗಿರ್ತಾನೆ. ಉದ್ದವನ್ನ ಕೃಷ್ಣನ ಸ್ನೇಹಿತ ಉದ್ದವನ್ ಅನ್ನೋ ಒಬ್ಬ ವ್ಯಕ್ತಿ, ಅವರು ತುಂಬಾ ತಪಸ್ವಿ ಆಗಿರೋದ್ರಿಂದ ಅವರನ್ನ ಕರೀತಾರೆ. ನೋಡು ಉದ್ದವನ್ನ, ಈ ವಿಗ್ರಹವನ್ನ ನೀನ್ ತುಂಬಾ ಜೋಪಾನವಾಗಿ ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸ್ಬೇಕು. ಈ ವಿಗ್ರಹ ತುಂಬಾ ವಿಶೇಷವಾಗಿರುವಂತದ್ದು, ಇದನ್ನ ನೆಲದ ಮೇಲೆ ನೀನ್ ಇಡಕೂಡುದು, ಇದನ್ನ ತುಂಬಾ ಯಾರು ರಕ್ಷಣೆ ಮಾಡ್ತಾರೋ ಅಂತವರ ಕೈಗೆ ಇದನ್ನ ತಲುಪಿಸುವುದೇ ಮಾಡಿ ಅಂತೇಳಿ ಉದ್ದವನ್ನ ಕೈಗೆ ಆ ವಿಗ್ರಹವನ್ನ ಕೊಟ್ಬಿಟ್ಟು ಅಲ್ಲಿಗೆ ಪ್ರಳಯ ಆಗೋಗುತ್ತೆ. ಉದ್ದವನ್ನು ಕೂಡ ಇನ್ನೇನು ನೀರಿನಲ್ಲಿ ಮುಳುಗ್ಬೇಕು, ತಲೆಯ ಭಾಗವರೆಗೂ ಬಂದ್ಬಿಟ್ಟಿರುತ್ತೆ, ಅವನು ಕೂಡ ಮುಳುಗೋಗ್ಬೇಕು. ಅಂತ ಸಮಯ ಬಂದಾಗ ಜೋರಾಗಿ ತಲೆ ಮೇಲೆ ಇಟ್ಕೊಂಡು, ಅಂದ್ರೆ ಆ ವಿಗ್ರಹವನ್ನ ತಲೆ ಮೇಲೆ ಇಟ್ಕೊಂಡು ಗುರು ಮತ್ತೆ ವಾಯುವನ್ನ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾರೆ. ಯಾರು? ಉದ್ದವನ್ನ. ಗುರು ಮತ್ತೆ ವಾಯು, ಈ ವಿಗ್ರಹವನ್ನ ಕಾಪಾಡಿ, ಕೃಷ್ಣ ಹೇಳಿದ್ದಾನೆ ಕಲಿಯುಗಕ್ಕೆ ಇದು ತುಂಬಾ ರಕ್ಷಣೆ ಆಗಿರುವಂತದ್ದು, ತುಂಬಾ ಪ್ರಾಮುಖ್ಯತೆ ಆಗಿರುತ್ತೆ, ದಯಮಾಡಿ ಇದನ್ನ ನೀವು ಕಾಪಾಡಿ ಅಂತ ಕರೆದಿದ ತಕ್ಷಣ ಮತ್ತೆ ವಾಯು ಮತ್ತು ಗುರು ಇಬ್ರು ಪ್ರತ್ಯಕ್ಷ ಆಗ್ತಾರತ್ತೆ. ಪ್ರತ್ಯಕ್ಷ ಆದ್ಮೇಲೆ ಅವರು ಆ ವಿಗ್ರಹವನ್ನ ಇಸ್ಕೊಂತಾರೆ. ಆಗ ಉದ್ದವನ್ನ ಹೇಳ್ತಾರೆ, ಇದನ್ನ ನೀವು ನೆಲದ ಮೇಲೆ ಆಗ್ಲಿ ಎಲ್ಲೂ ಕೂಡ ಇಡಬಾರದು, ಇದನ್ನ ನೀವು ತುಂಬಾ ಜೋಪಾನವಾಗಿ ಇದನ್ನ ಕಾಪಾಡಬೇಕು. ಕಲಿಯುಗ ಬಂದಾಗ ನೀವು ಅದನ್ನ ಆ ಭೂಲೋಕದಲ್ಲಿ ಇದನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳ್ತಾರೆ. ಅವಾಗ ಗುರು ಮತ್ತೆ ವಾಯುಗೆ ಗೊತ್ತಾಗಲಕ್ಕ ನೆಲದ ಮೇಲೆ ಇಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನೆಲ್ಲಿ ಇಡೋದು ಅಂತೇಳಿ ಸ್ವಲ್ಪ ಕಾಲ ಗುರು, ಸ್ವಲ್ಪ ಕಾಲ ವಾಯು ಇಬ್ರು ಕೂಡ ಶೇರ್ ಮಾಡ್ಕೊಂಡು ತಲೆ ಮೇಲೆ ಇಟ್ಕೊಂಡಿರ್ತಾರಂತೆ ಯಾವ ವಿಗ್ರಹ ಕೊಟ್ಟಂತಹ ವಿಗ್ರಹವನ್ನ. ಇಲ್ಲಿ ವಿಗ್ರಹ ಅಂದ್ರೆ ನೆನ್ಪ್ ಮಾಡ್ಕೋಬೇಕು, ಪ್ರಶ್ನೆಗೆ ಹೊರವಾಗಿ ಕೊಟ್ಟಂತಹ ವಿಗ್ರಹ. ಇದು ವೈಕುಂಠದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನಮ್ಗೆ ಸಿಗೋದಿಲ್ಲ. ಅಂಜನ ಕಲ್ಲು, ಪಾತಲ ಅಂಜನ ಕಲ್ಲು ಅಲ್ಲಿ ಸಿದ್ಧವಾಗಿರುವಂತಹ ವಿಗ್ರಹ. ಇದನ್ನ ಯಾರು ಕೂಡ ಕೆತ್ತಿಲ್ಲ, ಸಾಕ್ಷಾತ್ ಭಗವಂತನೇ ಅದನ್ನ ನನ್ನ ಪ್ರಶ್ನೆಗೆ ಹೊರವಾಗಿ ಮಗುವಿನ ರೀತಿಯಲ್ಲಿ ಹೊರವಾಗಿ ಕೊಟ್ಟಿರುವಂತದ್ದು. ಆಗ ಅದನ್ನ ಗುರು ಮತ್ತೆ ವಾಯು ಎಷ್ಟು ವರ್ಷಗಳ ಕಾಲ ಆ ಒಂದು ವಿಗ್ರಹವನ್ನ ತಲೆ ಮೇಲೆ ಇಟ್ಕೊಂಡಿದ್ರು ಅಂದ್ರೆ ನೋಡಿ, ಇಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ. ನಾವು ಒಂದಿನ ಅಲ್ಲ, ಅರ್ಧ ದಿನ ಏನೇನ ಇಟ್ಕೊಂಡಿರಿ ಅಂತಂದ್ರೆ ಇವ್ ಯಾರು ನೋಡ್ಲಿಲ್ಲಪ್ಪ, ಪಕ್ಕದಲ್ಲಿ ಇಟ್ಬಿಟ್ಟು ಆಮೇಲೆ ಬಂದು ಇಟ್ಕೊಳ್ಳೋಣ ಅಂತೀವಿ. ಬಟ್ ಅಂದ್ರೆ ಇಲ್ಲಿ ನೋಡಿ, ಗುರು ಮತ್ತೆ ವಾಯು 69,000 ವರ್ಷಗಳ ಕಾಲ ವಿಗ್ರಹವನ್ನ ತಲೆ ಮೇಲೆ ಇಟ್ಕೊಂಡು ರಕ್ಷಣೆ ಮಾಡಿದ್ರು. ಯಾತಕ್ಕೋಸ್ಕರ? ಕಲಿಯುಗದ ಒಂದು ಉದ್ಧಾರಕ್ಕೋಸ್ಕರ. ಅಂದ್ರೆ ಶೇರ್ ಮಾಡ್ಕೊಂಡು ಅವ್ರು ಒಂದ್ ಸ್ವಲ್ಪ ದಿನ, ಇವ್ರು ಒಂದ್ ಸ್ವಲ್ಪ ದಿನ, 69,000 ವರ್ಷಗಳ ಕಾಲ ವಿಗ್ರಹವನ್ನ ಕಾಪಾಡಿದ್ರಂತೆ. ಇನ್ನ ಕಲಿಯುಗ ಪ್ರಾರಂಭ ಆಗುವಂತ ಸಮಯ ಬರುತ್ತೆ, 69,000 ವರ್ಷದ ನಂತರ ಕಲಿಯುಗ ಪ್ರಾರಂಭ ಆಗೋದು. ಕೃಷ್ಣ ಅವತಾರ ಮುಗಿದ ಮೇಲೆ ನೋಡಿ ಎಷ್ಟು ವರ್ಷಗಳ ಕಾಲ ನಮಗೆ ಕಲಿಯುಗ ಬಂದಿರೋದು ಅಂತ. 69,000 ವರ್ಷದ ನಂತರ ಕಲಿಯುಗ ಪ್ರಾರಂಭ ಆಗುತ್ತೆ. ಆವಾಗ ವಿಗ್ರಹವನ್ನ ಎಲ್ಲಿ ಇಡ್ಬೇಕು ಅಂತ ಗುರು ಮತ್ತೆ ವಾಯು ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲಿ ಇಡೋದು? ಕಲಿಯುಗ ಏನೋ ಪ್ರಾರಂಭ ಆಗ್ಬಿಟ್ಟಿದೆ, ಈ ವಿಗ್ರಹವನ್ನ ಎಲ್ಲಿ ನಾವು ಪ್ರತಿಷ್ಠಾಪನೆ ಮಾಡೋದು? ನಮ್ಗೆ ಏನು ಒಳಿತಾನೆ ಇಲ್ವಲ್ಲ ಅಂತೇಳಿ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಭೂಲೋಕದಿಂದ ಒಂದು ಧ್ವನಿ ಕೇಳಿಸುತ್ತೆ. ಯಾವ ಊರಿಂದ ಅಂದ್ರೆ ಮಮ್ಮಿಯೂರು ಅನ್ನೋ ಒಂದು ಸ್ಥಳದಿಂದ ಒಂದು ಧ್ವನಿ ಕೇಳಿಸುತ್ತೆ. ಯಾರ ಧ್ವನಿ ಅಂದ್ರೆ ಶಿವ ಮತ್ತೆ ಪಾರ್ವತಿಯ ಧ್ವನಿ ಕೇಳಿಸುತ್ತಂತೆ.
ಗುರು ಮತ್ತೆ ವಾಯು ಇಲ್ಲಿ ಬನ್ನಿ, ಇಲ್ಲಿ ಇಡಿ ಅಂತ. ಯಾಕೆಂದ್ರೆ ಅವ್ರ ಯೋಚನೆ ಏನೇ ಆಗಿದೆ, ಅಲ್ಲಿ ಈ ವಿಗ್ರಹವನ್ನ ಎಲ್ಲಿ ಇಡೋದು ಅಂತ. ಅದಕ್ಕೋಸ್ಕರ ಶಿವ ಮತ್ತೆ ಪಾರ್ವತಿಯ ಧ್ವನಿ ಕೇಳಿಸ್ತಾ ಇದೆಯಂತೆ, ಗುರು ವಾಯುರೇ ಬನ್ನಿ ಇಲ್ಲಿ ಇಡಿ ಅಂತ ಹೇಳ್ತಾರಂತೆ. ಅವಾಗ ಗುರು ಮತ್ತೆ ವಾಯು ಶಿವ ಮತ್ತೆ ಪಾರ್ವತಿಯ ಬಳಿ ಬಂದು ನಮಸ್ಕಾರ ಮಾಡಿ ತಲೆಬಾಗಿ ನಿಂತ್ಕೋತಾರಂತೆ. ಆಗ ಶಿವ ಮತ್ತೆ ಪಾರ್ವತಿ ಹೇಳ್ತಾರಂತೆ, ಇಲ್ಲಿಂದ ನೇರ ಅಂದ್ರೆ 2 ಕಿಲೋಮೀಟರ್ ದೂರದಷ್ಟು ನೀವು ಹೋಗ್ತಾ ಇರ್ಬೇಕಾದ್ರೆ, ಇಲ್ಲಿಂದ 2 ಕಿಲೋಮೀಟರ್ ನೀವು ಹೋಗ್ಬಿಡ್ಬೇಕು. ಹೋಗಿದ ನಂತರ ಈ ವಿಗ್ರಹನೇ ನಿಮಗೆ ಸ್ಥಳವನ್ನ ತೋರಿಸುತ್ತೆ. ಅಂದ್ರೆ ಈ ವಿಗ್ರಹವನ್ನೇ ನಿಮಗೆ ಧ್ವನಿ ಮಾಡುತ್ತೆ, ಇಲ್ಲಿ ಇಡಿ, ಯಾವ ಜಾಗದಲ್ಲಿ ಇಡಬೇಕು ಅನ್ನೋದು ಈ ವಿಗ್ರಹನೇ ನಿಮಗೆ ತಿಳಿಸುತ್ತೆ. ಆದ್ರಿಂದ ನೀವು ಅಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು ಅಂತ ಹೇಳಿ ಅವ್ರಿಗೊಂದು ಸಲಹೆಯನ್ನ ನೀಡ್ತಾರೆ. ಅದೇ ರೀತಿಯಾಗಿ ಗುರು ಮತ್ತೆ ವಾಯು ಇಬ್ರು ನಡ್ಕೊಂಡು ಅವರು ತೋರಿಸಿದಂತಹ ದಾರಿಯಲ್ಲೇ ಇವ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಆಗ ಆ ವಿಗ್ರಹ ಮಾತಾಡುತ್ತಂತೆ. ಇಷ್ಟು ವರ್ಷ ಅವ್ರ ಜೊತೆಲಿದ್ರು ಮಾತಾಡಿರೋದಿಲ್ಲ, ಬಟ್ ಅಂದ್ರೆ ಆ ವಿಗ್ರಹ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋಂತ ಸಮಯದಲ್ಲಿ ಆ ವಿಗ್ರಹದಿಂದ ಧ್ವನಿ ಬರುತ್ತಂತೆ, ಇಲ್ಲಿ ಇಡಿ ಅಂತ. ಆಗ ಅಲ್ಲಿ ಸಿದ್ಧ ಆಗುತ್ತೆ, ಇಲ್ಲಿ ನಾವು ಇಡಬೇಕು ವಿಗ್ರಹವನ್ನ ಅಂತ. ಅಲ್ಲಿ ಇಟ್ಟ ಕ್ಷಣ ಅಲ್ಲಿ, ಯಾಕೆಂದ್ರೆ ಅಷ್ಟು ವರ್ಷಗಳ ಕಾಲ ತಲೆ ಮೇಲೆ ಇಡ್ಸ್ಕೊಂಡಿದ್ದಂತ ವಿಗ್ರಹನ ಅಲ್ಲಿ ಇಟ್ಟಿದ ತಕ್ಷಣ ದೇವತೆಗಳು ಎಲ್ಲ ಅಲ್ಲಿಗೆ ಬಂದ್ಬಿಟ್ರಂತೆ. ಅಂದ್ರೆ ಎಲ್ಲರೂ ಕೂಡ ಅಲ್ಲಿ ಸಿದ್ಧರಾಗಿದ್ದಾರೆ. ದೇವತೆಗಳು ಕೈಯನ್ನ ಮುಕ್ಕೊಂಡು ಆ ವಿಗ್ರಹದ ಮುಂದೆ ಎಲ್ಲರೂ ಕೂಡ ಶರಣಾಗ್ಬಿಟ್ಟಿದ್ದಾರೆ. ಅದಾದ ನಂತರ ಏಕೆ 69,000 ವರ್ಷ ಭಗವಂತನಿಗೆ ಸ್ನಾನ ನೈವೇದ್ಯ ಏನು ಇರೋದಿಲ್ಲ ಅಲ್ವಾ, ಆದ್ರಿಂದ ಅಲ್ಲೊಂದು ಕಲ್ಯಾಣಿ ಸೃಷ್ಟಿ ಆಗುತ್ತಂತೆ. ಆ ಕಲ್ಯಾಣಿ ಹೆಸರು ಇವಾಗ್ಲೂ ಇದೆ ಅಲ್ಲಿ. ನಾರಾಯಣ ತೀರ್ಥ ಕುಲಂ ಅನ್ನೋ ಒಂದು ಕಲ್ಯಾಣಿಯನ್ನ ದೇವತೆಗಳಲ್ಲಿ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಾದ್ಮೇಲೆ ವರ್ಣ ಕರೆದು ಆ ಕಲ್ಯಾಣಿಗೆ ನೀರನ್ನ ತುಂಬಿಸುವಂತ ಕಾರ್ಯನು ಕೂಡ ಅಲ್ಲಿಗೆ ನಡೆಯುತ್ತೆ. ಗುರು ಮತ್ತೆ ವಾಯು ಇಬ್ರು ಕೂಡ ಅಲ್ಲಿ ಭಗವಂತನಿಗೆ, ಯಾಕಂದ್ರೆ ಅವರೇ ಅದನ್ನ ರಕ್ಷಣೆ ಮಾಡಿರೋದ್ರಿಂದ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಅವರೇ ಆ ವಿಗ್ರಹಕ್ಕೆ ಸ್ನಾನವನ್ನ ಮಾಡಿಸ್ತಾರಂತೆ. ಅದಾದ ನಂತರ ಬೃಹಸ್ಪತಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದೇವಸ್ಥಾನ ಕಟ್ಟೋದಿಕ್ಕೆ ಅಲ್ಲಿ ಉಪಸ್ಥಿತರಿರ್ತಾರೆ. ದೇವಸ್ಥಾನವನ್ನು ಕೂಡ ಅಲ್ಲಿ ರೆಡಿ ಆಗುತ್ತೆ. ಯಾರ ಸಹಾಯದಿಂದ? ಬೃಹಸ್ಪತಿಯವರ ಸಹಾಯದಿಂದ. ಮತ್ತೆ ಎಲ್ಲಾ ದೇವತೆಗಳು ಸೇರ್ಕೊಂಡು ಆ ವಿಗ್ರಹವನ್ನ ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಗುರುವಾಯೂರು ದೇವಸ್ಥಾನದಲ್ಲಿ. ಯಾಕಂದ್ರೆ ಬೃಹಸ್ಪತಿಯವರು ದೇವಸ್ಥಾನವನ್ನ ಕಟ್ಟೋದಕ್ಕೆ ಸಹಾಯ ಮಾಡಿರೋದ್ರಿಂದ ಎಲ್ಲಾ ದೇವತೆಗಳು ಸೇರ್ಕೊಂಡು ಭಗವಂತನ ಅಂದ್ರೆ ಆ ವಿಗ್ರಹವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಅಲ್ಲಿ ಯಾರು ಕೂಡ ಮನುಷ್ಯರು ಪ್ರತಿಷ್ಠಾಪನೆ ಮಾಡಿರುವಂತದ್ದಲ್ಲ ಗುರುವಾಯೂರು ದೇವಸ್ಥಾನದಲ್ಲಿ. ಮತ್ತೆ ಅಲ್ಲಿರುವಂತ ವಿಗ್ರಹನು ಕೂಡ ಯಾವ ಮನುಷ್ಯನು ಕೆತ್ತನೆ ಮಾಡಿರುವಂತದ್ದಲ್ಲ, ಸಾಕ್ಷಾತ್ ಭಗವಂತನೇ ಅಲ್ಲಿ ನೆಲೆಸಿರುವಂತದ್ದು. ಈ ವಿಗ್ರಹ ಬಿಟ್ರೆ ಬೇರೆ ಎಲ್ಲೂ ನಾವು ಇಡೀ ವಿಶ್ವದಲ್ಲೂ ಕೂಡ ಈ ರೀತಿಯಾಗಿ ನಡೆದಿರೋದು ಎಲ್ಲೂ ಕೂಡ ಇಲ್ಲ. ಅದಕ್ಕೋಸ್ಕರನೇ ನಾರಾಯಣಿಯಮ್ಮ ತುಂಬಾನೇ ಶ್ರೇಷ್ಠ ಆಗಿರುವಂತದ್ದು ಅಂತ ನಾವಿಲ್ಲಿ ಹೇಳ್ತಾ ಇರೋಂಥದ್ದು. ಅದಕ್ಕೆ ಈಗ ಏನೋ ವಿಗ್ರಹ ಏನೋ ಪ್ರತಿಷ್ಠಾಪನೆ ಆಗೋಯ್ತು, ಆ ವಿಗ್ರಹಕ್ಕೆ ಏನಾದ್ರೂ ಹೆಸರಿಡ್ಬೇಕಲ್ವಾ. ನಮಗ್ ಗೊತ್ತಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಗುರುವಾಯೂರಪ್ಪ ಅಂತ ಹೇಳ್ತಾ ಇದೀವಿ ಅಲ್ವಾ. ಆದ್ರೆ ಇಲ್ಲಿ ಇನ್ನೂ ಹೆಸರು ಗೊತ್ತಿಲ್ಲ, ದೇವತೆಗಳಿಗೆ ಆ ಹೆಸರೇನು ಅಂತ ಗೊತ್ತಿಲ್ಲ. ಒಬ್ಬೊಬ್ರು ಒಂದೊಂದು ಹೆಸರು ಹೇಳ್ತಿದ್ರೆ, ನಾರಾಯಣ, ಕೃಷ್ಣ, ಮತ್ತೊಂದು ಎಲ್ಲ ಹೇಳ್ತಾ ಇದಾರಂತೆ. ಅದನ್ನೆಲ್ಲ ಆ ವಿಗ್ರಹ ಕೇಳಿಸ್ಕೊತಾ ಇದೆ. ಯಾಕಂದ್ರೆ ಅಲ್ಲಿ ಭಗವಂತನ ಸಾಕ್ಷಾತ್ ಭಗವಂತನೇ ಇರೋದ್ರಿಂದ ಕೇಳಿಸ್ಕೊಂತಾ ಇದೆ. ಅಂದ್ರೆ ಇಲ್ಲಿ ವಿಗ್ರಹ ಅಂತಾನೆ ಹೇಳ್ಬೇಕು, ಕೇಳಿಸ್ಕೊಂತಾ ಇದೆ. ಆಗ ಆ ವಿಗ್ರಹದಿಂದ ಒಂದು ಧ್ವನಿ ಬರುತ್ತಂತೆ, ನೋಡಿ ಗುರು ಮತ್ತೆ ವಾಯು 69,000 ವರ್ಷಗಳು ತಲೆ ಮೇಲೆ ಇಟ್ಕೊಂಡು ನನ್ನನ್ನ ರಕ್ಷಣೆ ಮಾಡಿದ್ದಾರೆ. ಆದ್ರಿಂದ ಅವರ ನೆನಪಿಗೋಸ್ಕರ, ಅಂದ್ರೆ ಅವರ ಹೆಸರು ಉಳಿಸೋದಕ್ಕೋಸ್ಕರ ನಾನು ನನ್ನ ವಿಗ್ರಹಕ್ಕೆ ನನಗೆ ಗುರುವಾಯೂರಪ್ಪ ಅನ್ನೋ ಹೆಸರನ್ನ ನಾನೇ ನಾಮಕರಣ ಮಾಡ್ಕೊಂತೀನಿ ಅಂತ ಹೇಳಿ ಅವರೇ ನಾಮಕರಣವನ್ನ ಮಾಡ್ಕೊಂಡ್ಬಿಟ್ರಂತೆ. ಯಾರು? ಸಾಕ್ಷಾತ್ ವಿಷ್ಣುವೇ ಅವ್ರಿಗೆ ನಾಮಕರಣವನ್ನ ಗುರುವಾಯೂರಪ್ಪ ಅಂತೇಳಿ ನಾಮಕರಣವನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಗುರುವಾಯೂರಪ್ಪ ಅನ್ನೋ ಒಂದು ದೇವಸ್ಥಾನದ ಭಗವಂತನಿಗೆ, ವಿಷ್ಣುವಿಗೆ ಗುರುವಾಯೂರಪ್ಪ ಅಂತ ಹೆಸರು ಬಂದಿದೆ ಇದೇ ಕಾರಣ. ಓಕೆ, ಈ ರೀತಿಯಾಗಿ ವಿಗ್ರಹ ಮತ್ತೆ ಪ್ರತಿಷ್ಠಾಪನೆ ಮತ್ತೆ ಹೆಸರು ಅವರಿಗೆ ಬಂದು ತಲುಪಿದಂತದ್ದು ಎಲ್ಲ ಈ ರೀತಿಯಾಗಿ ಈ ಒಂದು ವಿಗ್ರಹ ದೇವಸ್ಥಾನ ಎಲ್ಲ ಬಂದಿದೆ. ಅರ್ಥ ಆಯ್ತಲ್ವಾ ಯಾವ ರೀತಿ ಬಂದಿದೆ ಅಂತ ಹೇಳಿ? ಅರ್ಥ ಆಯ್ತಾ? ಅರ್ಥ ಆಯ್ತು ಮ್ಯಾಮ್. ಹಾ ಹಾ ಮ್ಯಾಮ್ ಆಯ್ತು ಮ್ಯಾಮ್. ಅರ್ಥ ಆಯ್ತು ಮೇಡಮ್.
ಮೇಡಮ್. ಹ, ಮತ್ತೆ ಮುಂದಿನದು ನಾವು ಈ ಗ್ರಂಥ ಹೇಗೆ ಬಂತು? ಸಾಕು, ಭಗವಂತ ಏನೋ ಪ್ರತಿಷ್ಠಾಪನೆ ಆದ್ರೂ ದೇವಸ್ಥಾನದಲ್ಲಿ ಗುರುವಾಯೂರಪ್ಪ ಅಂತಾನೋ ಅಲ್ಲಿ ದೇವಸ್ಥಾನಕ್ಕೆ ಹೆಸರು ಬಂದ್ಬಿಟ್ಟಿದೆ. ತುಂಬಾ ಶ್ರೇಷ್ಠವಾಗಿ ಕೂಡ ಜನಸಾಗರನೇ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅದಾದ ನಂತರ ಕಲಿಯುಗದಲ್ಲಿ. ಆದ್ರೆ ಈ ಗ್ರಂಥ ಹೇಗ್ ಬಂತು ಅನ್ನೋದನ್ನ ನೋಡೋದಾದ್ರೆ ನಾವು ಈ ಗ್ರಂಥವನ್ನ ಮೇಪತ್ತೂರ್ ನಾರಾಯಣ ಭಟ್ಟತ್ರಿ ಅವರು ರಚನೆಯನ್ನ ಮಾಡಿರೋಂಥದ್ದು. ಮಾಡಿಸ್ಕೊಂಡಿರೋರು ಯಾರು ಅಂದ್ರೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಗ್ರಂಥವನ್ನ ರಚನೆ ಮಾಡಿಸ್ಕೊಂಡಿರೋರೆ ಸಾಕ್ಷಾತ್ ವಿಷ್ಣು, ಅಂದ್ರೆ ಭಗವಂತನೇ ಪಕ್ಕದಲ್ಲಿ ಕೂರ್ಸ್ಕೊಂಡು ಈ ಗ್ರಂಥವನ್ನ ಬರ್ಸಿರೋಂಥದ್ದು. ಇಲ್ಲಿ ಭಟ್ಟತ್ರಿಯವರಾಗ್ಲಿ ಅವ್ರ ಮನಸ್ಸಿಚ್ಚಾಗಿ ನಾನ್ ಮಾಡ್ಬೇಕು, ನಾನ್ ಬರಿಬೇಕು, ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂತ ಅವ್ರು ಮಾಡ್ಲಿಲ್ಲ. ಸಾಕ್ಷಾತ್ ಭಗವಂತನೇ ಮಾಡಿಸ್ಕೊಂಡಿರುವಂತದ್ದು ನಾರಾಯಣಿಯಮ್ಮ. ಅದಕ್ಕೆ ಆ ಒಂದು ಸ್ತೋತ್ರವನ್ನ ಕೇಳ್ಬೇಕಾದ್ರೆ ನಾವು ಹೇಳ್ಬೇಕಂದ್ರೆ ತುಂಬಾನೇ ರೋಮಾಂಚನ ಆಗುವಂಥದ್ದು. ಯಾಕಂದ್ರೆ ಸಾಕ್ಷಾತ್ ಭಗವಂತಗೆ ವಿಗ್ರಹಕ್ಕೆ ಹೇಗೆ ಹೆಸರನ್ನ ಇಟ್ಕೊಂಡ್ರು ಅದೇ ರೀತಿಯಾಗಿ ನಾರಾಯಣಿಯಂ ಗ್ರಂಥವನ್ನು ಕೂಡ ಸ್ವತಃ ಅವರೇ ಬರ್ಸ್ಕೊಂಡಿದ್ರು. ಇಲ್ಲಿ ಭಟ್ಟತ್ರಿಯವರು ಹುಟ್ಟಿದ್ದು 1560ರಲ್ಲಿ. ಅವರು ಮರಣ ಹೊಂದಿದ್ದು 1666ರಲ್ಲಿ. ಟೋಟಲ್ ಆಗಿ ಅವರು 106 ವರ್ಷ ಬದುಕಿರ್ತಾರೆ. ಇಲ್ಲಿ ನೋಡಿ ಮುಂದೆ ಅವ್ರು ಹೇಗ್ ಬದುಕಿರ್ತಾರೆ ಅನ್ನೋದು ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ರಚನೆ ಮಾಡುವಾಗ ಅವ್ರಿಗೆ ವಯಸ್ಸು 27 ವರ್ಷ ಆಗಿವೆ. 27 ವರ್ಷ ಇದ್ದಾಗ ಈ ಒಂದು ರಚನೆಯನ್ನ ಮಾಡಿರೋದು. ಯಾವುದು ಶ್ರೀಮದ್ ಇದು ನಾರಾಯಣಿಯನ್ನ ರಚನೆ ಮಾಡಿರುವಂತದ್ದು ಅವ್ರಿಗೆ 27 ವರ್ಷ ಇದ್ದಾಗ. ಯಾರಿಗೆ? ಭಟ್ಟತ್ರಿಯವ್ರಿಗೆ 27 ವರ್ಷ ಇದ್ದಾಗ ರಚನೆ ಮಾಡಿದ್ರೆ ಅವ್ರಿಗೆ ಜ್ಞಾನ ಎಲ್ಲ ಇರ್ಬೇಕಲ್ವಾ? ಯಾವ ರೀತಿ ಬಂದ್ರು, ಯಾವ ರೀತಿ ರಚನೆ ಆಯ್ತು ಅನ್ನೋದನ್ನೆಲ್ಲ ನಾವಿಲ್ಲಿ ಮುಂದೆ ನೋಡ್ಕೊಂತ ಹೋಗೋಣ. ಭಟ್ಟತ್ರಿಯವರ ಗುರು ಯಾರಾಗಿದ್ರು ಅಂದ್ರೆ ಅಚ್ಯುತ ಪಿಶರೂಢಿ ಅನ್ನೋ ಗುರು ಹತ್ರ ಇವ್ರು ವಿದ್ಯಾಭ್ಯಾಸ ಮಾಡಿರ್ತಾರೆ. ಆದ್ರೆ ಇವ್ರಿಗೆ ಚಿಕ್ಕ ಹುಡುಗ ಆಗಿದ್ದಾಗ, ಅಂದ್ರೆ ಚಿಕ್ಕ ಹುಡುಗ ಅಂದ್ರೆ ಒಂದು 10 ವರ್ಷ 11 ವರ್ಷ 10 ವರ್ಷ 9ರಿಂದ 10 ವರ್ಷ ಅಂತ ಅನ್ಕೊಳ್ಳಿ. ಆ ವಯಸ್ಸಿನಲ್ಲಿ ಅವ್ರಿಗೆ ಯಾವ್ದೇ ರೀತಿಯಾಗಿರುವಂತ ಒಂದು ಜ್ಞಾನ ಆಗ್ಲಿ ಏನು ಇರೋದಿಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಮಂದ ಬುದ್ಧಿಯಾಗಿ ಇರುವಂತಹ ಭಟ್ಟತ್ರಿ ಅವರು ಈ ಒಂದು ಅಚ್ಯುತ ಪಿಶರೂಢಿ ಅನ್ನುವಂತಹ ಗುರುಗಳ ಬಳಿ ಹೋಗಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಎಷ್ಟು ವರ್ಷ ವಿದ್ಯಾಭ್ಯಾಸ ಮಾಡ್ತಾರೆ ಅಂದ್ರೆ 16 ವರ್ಷ ವಿದ್ಯಾಭ್ಯಾಸ ಮಾಡ್ತಾರೆ. ಎಷ್ಟು ವರ್ಷ? 10ನೇ ವರ್ಷಕ್ಕೆ ಹೋದಂತಹ ಭಟ್ಟತ್ರಿಯವರು 26 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡ್ತಾರೆ. ಆ ವಿದ್ಯಾಭ್ಯಾಸ ಯಾವ ರೀತಿ ಇರುತ್ತಂದ್ರೆ ವಿದ್ಯೆ ಅಂದ್ರೆ ವೇದಗಳಾಗ್ಲಿ ವಿದ್ಯೆಗಳಾಗ್ಲಿ ಎಲ್ಲವನ್ನು ಅರಗಿಸ್ಕೊಂಡ್ಬಿಟ್ಟಿರ್ತಾರ ಅವ್ರು. ಅಂದ್ರೆ ಎಲ್ಲವನ್ನು ಗ್ರಹಿಸ್ಕೊಂಡ್ಬಿಟ್ಟಿರ್ತಾರೆ. ಯಾರಿಂದ? ಅಚ್ಯುತ ಪಿಶರೂಢಿ ಅನ್ನೋ ಒಂದು ಗುರುಗಳಿಂದ ಪ್ರತಿ ಒಂದನ್ನು ಅವ್ರು ಗ್ರಹಿಸ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲವನ್ನು ಅಂದ್ರೆ ಈರ್ಕೊಂಡ್ಬಿಟ್ಟಿರ್ತಾರೆ ಅಂತ ಹೇಳ್ತಾರಲ್ವಾ, ಸಾರವನ್ನ ಎಲ್ಲವನ್ನು ಕೂಡ ಇವ್ರು ಈರ್ಕೊಂಡ್ಬಿಟ್ಟಿರ್ತಾರೆ. ವಿದ್ಯೆಯನ್ನ ಇಂಥದ್ ಗೊತ್ತೇ ಇಲ್ಲ ಅನ್ನೋಂಗಿಲ್ಲ, ಅಷ್ಟು ಮಹಾನ್ ವಿದ್ಯಾವಂತ ಆಗೋಗ್ಬಿಟ್ಟಿರ್ತಾರೆ 26ನೇ ವರ್ಷಕ್ಕೆ. ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅವರ ಗುರುಗಳಿಗೆ ಅಂದ್ರೆ ವ್ಯಾಧಿ ಒಂದ್ ಬಂದ್ಬಿಡುತ್ತೆ. ಕೈ ಎತ್ತಕ್ಕಾಗಲ್ಲ, ಕಾಲ್ ಎತ್ತಕ್ಕಾಗಲ್ಲ, ಕತ್ತಿರ್ಸಕ್ಕಾಗಲ್ಲ, ಬರೀ ಮಾತನ್ನ ಮಾತ್ರ ಆಡ್ತಾ ಇರ್ತಾರೆ. ಬೇರೆ ಯಾವ ಕೆಲಸವನ್ನು ಕೂಡ ಅವರ ಗುರುಗಳಿಗೆ ಸಾಧ್ಯ ಆಗ್ತಾ ಇರೋದಿಲ್ಲ. ಯಾವ್ದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅವ್ರಿಗೆ ಆ ಒಂದು ಕಾಯಿಲೆ ಬಂದು ಬಾಧಿಸ್ಬಿಡುತ್ತೆ. ಯಾರಿಗೆ? ಭಟ್ಟತ್ರಿಯವರ ಗುರುಗಳಿಗೆ. ಅದನ್ನ ಇವ್ರಿಗೆ ಅಂದ್ರೆ ಗುರುಗಳಲ್ವಾ, ಈ ತರ ಆಗೋಗಿದೆ ಅಂತ ತುಂಬಾ ಮನ್ಸಲ್ಲಿ ಅವ್ರಿಗೆ ನೋವು ಕಾಡ್ತಾನೆ ಇರುತ್ತೆ. ನಾನು ಇಷ್ಟೆಲ್ಲ ವಿದ್ಯೆಯನ್ನ ಕಲ್ಸಿರೋ ಗುರುಗೆ ಈ ರೀತಿ ಆಗೋಯ್ತಲ್ಲ ಅನ್ನೋ ಒಂದು ಮನ್ಸು ಎಲ್ಲೋ ಒಂದ್ ಕಡೆ ಚುಚ್ತಾ ಇರುತ್ತೆ. ಇನ್ನ ಇವ್ರು ವಿದ್ಯಾಭ್ಯಾಸ ಮುಗಿಸಿ ಮನೆಗೆ ಬರ್ಬೇಕು. ಮನೆಗೆ ಬರುವಂತ ಸಮಯದಲ್ಲಿ ಗುರುದಕ್ಷಿಣೆಯಾಗಿ ಏನಾದ್ರು ಕೊಡ್ಬೇಕಲ್ವಾ ಗುರುವಿಗೆ ಅಂತೇಳಿ ಅವ್ರ ಮನ್ಸಲ್ಲಿ ಅನ್ಕೊಂತಿದ್ರೆ, ನಾನು ಆಗರ್ಭ ಶ್ರೀಮಂತ, ಏನ್ ಬೇಕಾದ್ರೂ ಕೊಡ್ಬೋದು, ಮನೆ ಕಟ್ಕೊಡ್ಬೋದು, ಬಂಗ್ಲೆ ಕಟ್ಕೊಡ್ಬೋದು, ಮತ್ತೊಂದ್ ಕೊಡ್ಬೋದು, ಏನಾದ್ರೂ ಕೊಡ್ಬೋದು ನನ್ನ ಗುರುಗಳಿಗೆ. ಆದ್ರೆ ಅವರ ವ್ಯಾಧಿಯನ್ನ ಗುಣ ಮಾಡೋದಕ್ ಸಾಧ್ಯ ಇಲ್ಲ ಅಲ್ವಾ ಅನ್ನೋ ಒಂದು ಯೋಚನೆಯಲ್ಲಿ ಅವ್ರೇನ್ ಮಾಡ್ತಾರೆ, ಗುರುಗಳ ಬಳಿ ಹೋಗಿ, ಗುರುಗಳೇ ನಿಮ್ಮ ರೋಗವನ್ನ ನಾನು ಸ್ವೀಕರಿಸ್ತಾ ಇದ್ದೀನಿ, ನೀವು ಇನ್ನೂ ಹೆಚ್ಚೆಚ್ಚು ವಿದ್ಯೆಯನ್ನ ಅಂದ್ರೆ ಹೆಚ್ಚೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಿ ಅಂತೇಳಿ ಅವರ ರೋಗವನ್ನ ಭಟ್ಟತ್ರಿಯವರು ಸ್ವೀಕಾರ ಮಾಡಿರ್ತಾರಂತೆ. ಆ ಸ್ವೀಕಾರ ಮಾಡ್ಕೊಂಡು ಮನೆಗೆ 26ನೇ ವರ್ಷದಲ್ಲಿ ಮನೆಗೆ ಹೊರಟೋಗ್ತಾರೆ. ಅಂದ್ರೆ ಯಾರೋ ಬಂದು ಅಂದ್ರೆ ಅವರ ಸೇವಕರು ಬಂದು ಇವರನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಇವ್ರಿಗೆ ಓಡಾಡೋದಕ್ಕಾಗ್ಲಿ ನಡೆಯೋದಕ್ಕಾಗ್ಲಿ ಈ ಕಡೆ ಆ ಕಡೆ ತಿರ್ಗ್ಸಕ್ಕಾಗ್ಲಿ ಏನೂ ಆಗ್ತಾ ಇರೋದಿಲ್ಲ. ಬರೀ ಅವರು ಮಾತನ್ನ ಮಾತ್ರ ಆಡ್ತಾ ಇರ್ತಾರೆ.
ಅಂದ್ರೆ ಇಲ್ಲಿ ಶ್ರೀಮಂತರಾಗಿರೋದ್ರಿಂದ ಇವ್ರಿಗೆ ಯಾವುದೇ ತೊಂದರೆ ಆಗಿರೋದಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಇವ್ರ ಸೇವಕರು, ಇವ್ರಿಗೆ ಎಲ್ಲಾ ಸೇವೆಯನ್ನ ಅವ್ರು ಮಾಡ್ತಾ ಇರ್ತಾರೆ. ಊಟ ತಿನ್ಸೋದಾಗ್ಲಿ, ಸ್ನಾನ ಮಾಡಿಸೋದಾಗ್ಲಿ, ಮತ್ತೊಂದು ಎಲ್ಲವನ್ನು ಕೂಡ ಸೇವಕರೇ ಮಾಡ್ತಾ ಇರ್ತಾರೆ. ಒಂದು 10 ಜನ ಸೇವಕರು ಇವ್ರಿಗೆ ನೇಮಕ ಆಗಿರ್ತಾರೆ. ಮನೆಗೆ ತಲುಪದ್ಮೇಲೆ ಕೆಲ್ಸದವ್ರಿಗೂ ಅವ್ರನ್ನ ನೋಡಿ ಅಂದ್ರೆ ಒಂದ್ ಸ್ವಲ್ಪ ಬೇಜಾರಾಗುತ್ತಲ್ವಾ, ನಮ್ಮ ಇವ್ರಿಗೆ ಈ ತರ ಆಗೋಗ್ಬಿಟ್ಟಿದೆ ಅಂತ. ಅಂದ್ರೆ ಗೋಪಾಲ ಅನ್ನೋ ಒಬ್ಬ ಅವರ ಮನೆ ಕೆಲಸದವನ್ ಬರ್ತಾನೆ. ಸ್ವಾಮಿ, ಇಲ್ಲಿ ಒಬ್ಬ ಸಾಧು ಇದ್ದಾರೆ, ನಮ್ಮ ಇಲ್ಲಿ 1-2 ಕಿಲೋಮೀಟರ್ ದೂರದಲ್ಲಿ ಒಬ್ಬ ಸಾಧು ಇದ್ದಾರೆ. ಅವ್ರ ಅವ್ರ ಹತ್ರ ತುಂಬಾ ಜನ ಹೋಗ್ತಾ ಇರ್ತಾರೆ ಪರಿಹಾರಕ್ಕೆ. ಎಲ್ಲರಿಗೂ ಪರಿಹಾರ ಆಗಿದೆ ಸ್ವಾಮಿ. ನಿಮ್ಮ ಈ ಕಾಲಿಗೂ ಏನಾದ್ರೂ ಪರಿಹಾರ ಇದ್ದೇ ಇರ್ಬೋದು, ನಾವು ಹೋಗ್ ಕೇಳೋಣ. ಅದಕ್ಕೆ ಆ ಸೇವಕನಿಗೆ ಹೇಳ್ತಾರಂತೆ, ನೋಡು, ನಾನಂತೂ ಬರೋದಕ್ಕಾಗಲ್ಲ, ನಿಂಗೂ ಗೊತ್ತಿರೋಂತ ವಿಷಯ. ಅದರಿಂದ ನನ್ನ ಪರವಾಗಿ ನೀನೇ ಹೋಗಿ ಕೇಳ್ಕೊಂಡ್ ಬಾ. ಸರಿ ಸ್ವಾಮಿ, ನಾನೇ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಅದಾದ ನಂತರ ಅವ್ರ ಏನ್ ಹೇಳ್ತಾರೆ, ಹೋಗೋಣ ಅಂತ ಹೇಳಿದ್ರೆ ನಾವು ಒಟ್ಟಿಗೆ ಹೋಗೋಣ. ಸರಿ ಆಯ್ತು ಅಂತ ಹೇಳ್ತಾರೆ. ಅವ್ರು ಬರೋದನ್ನೇ ಇವ್ರು ನಿರೀಕ್ಷಿಸ್ತಾ ಇರ್ತಾರೆ. ಯಾರು ಭಟ್ಟತ್ರಿ ಅವರು, ಯಾವಾಗ ಬರ್ತಾನೆ ಅಂತ. ಇವ್ರು ಮತ್ತೆ ಬರ್ತಾರೆ. ಬರೋವಾಗ ತುಂಬಾ ಸಪ್ಪೆ ಮುಖ ಮಾಡ್ಕೊಂಡು ಬರ್ತಾ ಇರ್ತಾರಂತೆ. ಅಂದ್ರೆ ತುಂಬಾ ಬೈಕೊಂಡು ಬರ್ತಾ ಇರ್ತಾರಂತೆ. ಇವ್ರಿಗೆ ಆಶ್ಚರ್ಯ, ಏನೋ ಪರಿಹಾರ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳ್ದವನು ಸಪ್ಪೆ ಮುಖ ಹಾಕೊಂಡ್ ಬರ್ತಾ ಇದ್ದಾನಲ್ಲ ಅಂತ. ಏನಾಯ್ತು ಅಂತ ಕೇಳ್ತಾರೆ ಗೋಪಾಲನನ್ನ. ಅವಾಗ ಗೋಪಾಲ ಹೇಳ್ತಾರಂತೆ, ಸ್ವಾಮಿ, ಅವ್ರೇನ್ ಸಾಧನ ಅವರು, ನಾನ್ ಸಾಧು ಅಂತ ಅನ್ಕೊಂಡು ಅವ್ರ ಬಗ್ಗೆ ಇಳ್ದಿದ್ದೆಲ್ಲ ನಿಮ್ ಹತ್ರ ಬಂದು ಹೇಳ್ದೆ, ಆಕೆ ಹೀಗೆ ಅಂತ ಕೊಚ್ಕೊಂಡೆ. ಬಟ್ ಅಂದ್ರೆ ಅಂತ ಮಾತಿಗೆ ಅವ್ರ ಯೋಗ್ಯತೆ ಅಲ್ಲ. ಯಾಕೆ, ಏನಾಯ್ತು ಹೇಳು. ಅಲ್ಲ ಸ್ವಾಮಿ, ನಾನು ಹೋಗಿ ಪರಿಹಾರ ಕೇಳಿ ನಮ್ಮ ಸ್ವಾಮಿಗಳಿಗೆ ಈ ತರ ವ್ಯಾಧಿ ಆಗಿದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಗುರುವಾಯೂರು ದೇವಸ್ಥಾನಕ್ಕೆ ಅವರ ಬಾಯಿನಲ್ಲಿ ಮೀನನ್ನ ಇಟ್ಕೊಂಡು ದರ್ಶನ ಮಾಡ್ಬೇಕಂತೆ. ಮೀನನ್ನ ಇಟ್ಕೊಂಡು ಯಾರಾದ್ರೂ ದರ್ಶನ ಮಾಡ್ತಾರ, ಅವ್ರೊಬ್ರು ಸಾಧನ ಹಾಗೆ ಹೀಗೆ ಅಂತೇಳಿ ಬೈಯೋದಿಕ್ಕೆ, ಮತ್ತೆ ತುಂಬಾ ಜೋರಾಗಿ ಬೈಯೋದಿಕ್ಕೆ ಅವ್ರು ಶುರು ಮಾಡ್ತಾರಂತೆ ಅವರ ಸೇವಕ. ಆಗ ಹೇಳ್ತಾರಂತೆ ಭಟ್ಟತಿಯವರು, ಗೋಪಾಲ, ನೀನ್ ಇಷ್ಟೇ ತಿಳ್ಕೊಂಡಿರೋದು ಅವ್ರ ಬಗ್ಗೆ. ಇಲ್ಲಿ ನೋಡು, ಮೀನು ಅಂತಂದ್ರೆ ಮತ್ಸ್ಯ ಅವತಾರ ಅಂತ, ಸಾಕ್ಷಾತ್ ಕೃಷ್ಣ ವಿಷ್ಣು ಭಗವಂತ ಆಗಿರೋದ್ರಿಂದ ಅವರ ಅಂದ್ರೆ ಭಗವಂತನ ದರ್ಶನ ಮಾಡೋವಾಗ ಭಗವಂತನ ನಾಮವನ್ನ ಹೇಳ್ಕೊಂಡು ನಿನ್ನ ದರ್ಶನ ಮಾಡ್ಬೇಕು, ಆಗ ನಿನ್ನ ವ್ಯಾಧಿ ದೂರ ಆಗತ್ತೆ ಅಂತ ಹೇಳಿರ್ತಾರೆ. ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ? ಅಲ್ಲ ಗುರುಗಳೇ, ಅವರು 100 ದಿನಗಳ ಕಾಲ ಅಲ್ಲಿ ಇದ್ದು ನೀವು ಮೀನನ್ನ ಬಾಯಿಲಿಟ್ಕೊಂಡು ಹೇಳ್ಬೇಕು ಅಂತ ಹೇಳಿದ್ದು. ಇಲ್ಲ 100 ದಿನಗಳ ಕಾಲ ನೀವು ಭಗವಂತನ ನಾಮವನ್ನ ಹೇಳ್ಕೊಂಡು ದರ್ಶನ ಮಾಡಿ, ಆಗ ನಿಮ್ಮ ವ್ಯಾಧಿ ವಾಸಿ ಆಗತ್ತೆ ಅಂತೇಳಿ ನಿನಗೆ ಕಳ್ಸಿರೋದು ಅಂತ ಹೇಳ್ತಾರೆ. ಹೌದಾ ಸ್ವಾಮಿ, ನನಗೆ ಇದು ತಲೆಗೆ ಹೋಗ್ಲಿಲ್ಲ, ಕ್ಷಮಿಸಿ ಅಂತೇಳಿ ಒಂದು 10 ಜನವನ್ನ ರೆಡಿ ಮಾಡ್ಕೊಂಡು ಯಾರ ಭಟ್ಟತ್ರಿ ಅವ್ರನ್ನ ಎತ್ಕೊಂಡೋದ್ರು. ಯಾಕಂದ್ರೆ ಎತ್ಕೊಂಡು ಹೋಗ್ಲೇಬೇಕು, ಯಾಕಂದ್ರೆ ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ, ನಡೆಯೋದಕ್ಕೆ ಸಾಧ್ಯ ಇಲ್ಲ, ತುಂಬಾ ದೂರ ಇರೋದ್ರಿಂದ. ಏನೋ ಒಂದು ಆಗಿನ ಕಾಲದಲ್ಲಿ ಗೊತ್ತಲ್ವಾ ಯಾವ ರೀತಿ ಎತ್ಕೊಂಡು ಹೋಗ್ತಿದ್ರು ಅಂತ. ಆ ರೀತಿಯಾಗಿ 10 ಜನ ಸೇರ್ಕೊಂಡು, ತುಂಬಾ ಇವರು ಭಾರ ಇದ್ರಂತೆ, ತುಂಬಾ ದಪ್ಪವಾಗಿದ್ರಂತೆ. 10 ಜನ ಅಲ್ಲ, 20 ಜನ ಎತ್ಕೊಂಡ್ರು ಸಾಕಾಗ್ತಾರೆ, ಅಷ್ಟು ಭಾರ ಇದ್ರಂತೆ. ಒಳ್ಳೊಳ್ಳೆ ಗಟ್ಟಿಮುಟ್ಟಾಗಿರುವಂತವ್ರನ್ನ ಕರ್ಕೊಂಡು 10 ಜನನ ಸೇರ್ಸ್ಕೊಂಡು ಇವ್ರು ಕರ್ಕೊಂಡು ಹೋಗಿದ್ದಾರೆ ದೇವಸ್ಥಾನಕ್ಕೆ. ಆ 10 ಜನ ಇವ್ರನ್ನ ಎತ್ಕೊಂಡು ಹೋಗಿದಾರಲ್ವಾ, ತುಂಬಾ ಆಯಾಸ ಆಗ್ಬಿಟ್ಟಿದೆ, ಯಾಕಂದ್ರೆ ತುಂಬಾನೇ ಭಾರ ಇದ್ರಂತೆ. ಅದರಿಂದ ಅಲ್ಲಿವರೆಗೆ ಎತ್ಕೊಂಡು ಹೋಗೋಷ್ಟರಲ್ಲಿ ತುಂಬಾ ಆಯಾಸ ಆಗ್ಬಿಟ್ಟಿದೆ. ಈ ಗರ್ಭಗುಡಿಯಲ್ಲಿ ದರ್ಶನ ಇನ್ನು ಬಂದಿರೋದಿಲ್ಲ ದರ್ಶನ ಮಾಡೋದಿಕ್ಕೆ, ಸ್ವಲ್ಪ ಸಮಯ ಕಾಯಿ ಅಂತ ಹೇಳ್ತಾರೆ. ಅವಾಗ ಅಲ್ಲಿವರೆಗೂ ಕೂಡ ಸೇವಕರಿಗೆ ಇರ್ಬೇಕಲ್ವಾ, ಆಯಾಸ ಆಗ್ಬಿಟ್ಟಿದೆ ಅವ್ರಿಗೆ ತುಂಬಾ. ಅವಾಗ ಭಗವಂತನ ಎಡಭಾಗದಲ್ಲಿ ಕೂರ್ಸ್ಬಿಟ್ಟು ಇವ್ರನ್ನ ಹೊರಟಾಗ್ತಾರಂತೆ. ಅಂದ್ರೆ ಎಡಭಾಗಕ್ಕೆ ಕೂರ್ಸಿ ಅಂದ್ರೆ ದೇವರ ಮುಂದೆ ಟರ್ನ್ ಮಾಡಿ ಎದುರು ಕೂರ್ಸಿರೋದಿಲ್ಲ ಇವರು ಸೇವಕರು, ಬೆನ್ನನ್ನ ದೇವರಿಗೆ ಹಾಕೊಂಡು ಕೂರ್ಸ್ಬಿಟ್ಟಿರ್ತಾರೆ. ಇಲ್ಲಿ ಭಗವಂತನ ಲೀಲೆ ನೋಡಿ. ಯಾರೋ ಒಬ್ಬ ವಯಸ್ಸಾಗಿರುವಂತಹ ವ್ಯಕ್ತಿ ಈ ಒಂದು 10 ಜನ ಸೇವಕರಿದ್ದಾರಲ್ವಾ, ನಾವು ಈಗ ತಾನೇ ಭಟ್ಟತ್ರಿಯವ್ರ ಹತ್ರ ಮಾತಾಡ್ಕೊಂಡ್ ಬಂದೆ, ನೀವೆಲ್ಲ ಹೊರಡ್ಬೋದಂತೆ, ನಾನ್ ಅವ್ರನ್ನ ನೋಡ್ಕೊತೀನಿ, ನೀವೇನು ತೊಂದ್ರೆ ಇಲ್ಲ, 100 ದಿನಗಳಾದ್ಮೇಲೆ ನೀವು ಬನ್ನಿ ಅಂತೇಳಿ ಕಳ್ಸ್ಬಿಟ್ಟಿರ್ತಾರೆ. ಅಂದ್ರೆ ಅಲ್ಲಿ ಯಾರು ಕಳ್ಸಿದ್ದಂದ್ರೆ ಸಾಕ್ಷಾತ್ ವಿಷ್ಣುವಿನೇ ಅವ್ರಿಗೆ ಯಾವ್ದೋ ಒಂದು ರೂಪದಲ್ಲಿ ಹೋಗಿ ಹೇಳ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ.
ಇವ್ರ ಪಾಪ ಭಟ್ಟಾತ್ರಿಯವರು ಬರ್ತಾರೆ, ನನ್ನನ್ನ ಎತ್ಕೊಂಡು ದೇವ್ರ ದರ್ಶನ ಮಾಡಿಸ್ತಾರೆ ಅಂತ ಕಾಯ್ತಾ ಇದ್ದಾರೆ. ಯಾರನ್ನ? ಅವ್ರ ಸೇವಕರನ್ನ. ಎಷ್ಟೋ ಸಮಯ ಆಗಿದೆ, ಬರ್ಲೇ ಇಲ್ಲ. ಇವಾಗ ಬರ್ತಾರೆ, ಅವಾಗ ಬರ್ತಾರೆ, ಅವಾಗ ಬರ್ತಾರೆ, ಇವಾಗ ಬರ್ತಾರೆ ಅಂದ್ರೆ ಬರ್ಲೇ ಇಲ್ಲ. ಯಾಕಂದ್ರೆ ಇಲ್ಲಿ ಸಾಕ್ಷಾತ್ ಭಗವಂತನ ಇವಾಗ ಹೇಳ್ಬಿಟ್ಟಿದಾರಲ್ಲ, ನಾನ್ ನೋಡ್ಕೊಂತೀವಿ, ನೀವು ಹೊರಡಿ ಅಂತ. ನಾನು ಈಗ ತಾನೆ ಭಟ್ಟಾತ್ರಿ ಅವ್ರ ಹತ್ರ ಮಾತಾಡ್ಕೊಂಡ್ ಬಂದೆ, ಹೊರಡಿ ಅಂತ ಹೇಳಿದರೆ ನೀವು ಮನೆಗೆ ಹೊರಡ್ಬೋದಂತೆ. ಎಲ್ಲಿಂದ ಬರ್ತಾರೆ? ಇವ್ರು ಹೊರಟೋಗಿದ್ದಾರೆ. ಆಗ ಭಟ್ಟಾತ್ರಿ ಅವರು ಕೂತು 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 ಸಾಕಾಗೋಗಿದೆ. ಆಗ ದೇವ್ರೇ, ನನಗ್ ನಿನ್ನ ನೋಡಲ್ಲೂ ಆಗ್ತಾ ಇಲ್ಲ ಭಗವಂತ ಅಂತೇಳಿ ಜೋರಾಗಿ ಕಿರಿಸ್ತಾ ಇರ್ತಾರಂತೆ. ಗುರುವಾಯೂರಪ್ಪ ಅಂತೇಳಿ ಮತ್ತೆ ಮತ್ತೆ ಜೋರಾಗಿ ಕಿರ್ಸೋದಕ್ಕೆ ಶುರು ಮಾಡ್ತಾರಂತೆ. ಆಗ ವಿಗ್ರಹದಿಂದ, ಅಂದ್ರೆ ಭಗವಂತನ ಧ್ವನಿ ವಿಗ್ರಹದಿಂದ ಕೇಳಿಸ್ತಂತೆ. ಹೇಳಿ ಭಟ್ಟಾತ್ರಿ ಅವರೇ, ಹೇಳಿ ಹೇಳಿ ಅಂತ ಒಂದು ಸದ್ದು ಒಳಗಡೆಯಿಂದ ಭಗವಂತನ ಒಂದು ಸದ್ದು ಹೊರಗಡೆ ಬರುತ್ತಂತೆ. ಪಾಪ ಇವ್ರಿಗೆ ತಿರುಗಿ ನೋಡಕ್ಕೂ ಸಾಧ್ಯ ಇಲ್ಲ. ಏನ್ ಮಾಡ್ತಾರೆ? ಹಾಗೆ ಹೇಳ್ತಾರಂತೆ ಭಗವಂತ, ನಾನು ನಿನ್ನನ್ನ ನೋಡಕ್ ಸಾಧ್ಯ ಆಗಲ್ಲ, ನಾನು ತಿರ್ಗೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ, ಇದು ನಿನಗೂ ಗೊತ್ತಿರೋಂತ ವಿಷಯನೇ, ನನ್ ತಿರ್ಗಕ್ ಸಾಧ್ಯನೇ ಇಲ್ಲ, ದಯವಿಟ್ಟು ನನ್ಗೆ ದರ್ಶನ ಕೊಡು. ಮತ್ತೆ ಹೇಳ್ತಾನೆ, ಗುರುವಾರಪ್ಪ ದರ್ಶನ ಕೊಡು ಅಂತ. ಮತ್ತೆ ಭಗವಂತ, ಹೇಳಿ ಭಟ್ಟಾತ್ರಿಯವರೇ ಅಂತ ಮತ್ತೆ ಪ್ರಶ್ನೆ ಮಾಡಿ ಅಂತ ಕರೀತಾರಂತೆ. ದರ್ಶನ ಮಾಡಿ, ನಿಮ್ ಹಿಂದೆನೆ ನಾನು ಇದೀನಿ, ನೀವು ದರ್ಶನ ಮಾಡ್ಬೋದು. ಇಲ್ಲ ಭಗವಂತ, ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ. ಆಗ ಹೇಳ್ತಾರಂತೆ, ನಾನು ಹೇಳಿದಂತಹ ಒಂದು ಕೆಲಸ ಮಾಡಿದ್ರೆ ನಾನು ನಿನಗ್ ದರ್ಶನವನ್ನ ಕೊಡ್ತೀನಿ ಅಂತ. ಹೇಳಿ, ಅದೇನ್ ಮಾಡ್ಬೇಕು ಅಂತ ಹೇಳಿ, ನಾನು ನಿಮ್ಮನ್ನ ನೋಡ್ಲೇಬೇಕು. ನೀವ್ ಯಾವ ಕೆಲಸ ಹೇಳಿದ್ರು ಕೂಡ ನಾನು ಮಾಡ್ತೀನಿ. ನಾನು ಇವಾಗ ನಿಮ್ಮನ್ನ ದರ್ಶನ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ನನ್ನ ಉಸಿರು ಕೂಡ ನಿಲ್ಲೋದಿಲ್ಲ. ನಾನ್ ದರ್ಶನ ಕೊಡ್ತೀನಿ. ಅದು ನೀವು ಮಹಾನ್ ಜ್ಞಾನಿ, ವೇದಗಳ ಭಂಡಾರ ಆಗಿದ್ದೀರಾ, ಆದ್ರಿಂದ ನನ್ನ ಕತೆಗಳನ್ನ ರಚನೆ ಮಾಡ್ತೀರಲ್ವಾ ಅಂತ. ಅಲ್ಲ ಭಗವಂತ, ನನ್ಗೆ ಕೈಯೇ ಇಲ್ಲ, ನಾನು ಹೇಗ್ ರಚನೆ ಮಾಡ್ಲಿ ಅಂತ. ಬರುತ್ತೆ, ನಿಮ್ಗೆ ಕೈ ಎಲ್ಲ ಕೂಡ ಸರಿ ಹೋಗುತ್ತೆ ಅನ್ನೋ ಒಂದು ಆಶ್ವಾಸನೆ ಆ ಒಂದು ಧ್ವನಿಯಿಂದ ಕೇಳ್ತಾ ಇರುತ್ತೆ. ಆದ್ರೆ ಭಗವಂತ, ನಿಮ್ಮ ಬಗ್ಗೆ ನನಗೆ ಸ್ವಲ್ಪ ಸ್ವಲ್ಪ ಮಾತ್ರ ಗೊತ್ತಿದೆ, ಆದ್ರೆ ನಾನೇನಾದ್ರೂ ತಪ್ಪನ್ನ ಬರ್ದ್ಬಿಟ್ರೆ ಏನ್ ಮಾಡೋದು? ಇಲ್ಲ, ಆ ತಪ್ಪುಗಳಾಗೋದಿಕ್ಕೆ ನಾನು ಬಿಡೋದಿಲ್ಲ, ನಾನು ಅಲ್ಲೇ ಇದ್ದು ತಪ್ಪಾದ್ರೆ ಅಲ್ಲಿ ತಿದ್ದುತ್ತೀನಿ ಅಂತ ಭಗವಂತ ಹೇಳ್ತಾ ಇರ್ತೀನಿ. ಸರಿ ಆಯ್ತು, ಹಾಗಾದ್ರೆ ನಾನು ಬರೀತೀನಿ, ನೀವು ನನಗೆ ಈಗ ದರ್ಶನವನ್ನ ಕೊಟ್ಬಿಡಿ. ಇಲ್ಲ ಇಲ್ಲ, ನಾನ್ ದರ್ಶನವನ್ನ ಕೊಡಲ್ಲ. ಹಾಗಾದ್ರೆ ನನ್ನ ಆರೋಗ್ಯ ಎಲ್ಲ ಸರಿ ಮಾಡ್ಬಿಡಿ ಅಂತ. ಇದೇ ಸಮಯ ಅಲ್ವಾ, ಇದೇ ಸಮಯ ಒಂದು ಬಳಸ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡ್ಬಿಟ್ಟು ಭಟ್ಟಾತ್ರಿ ಅವ್ರು ಏನ್ ಮಾಡ್ತಾರೆ, ಮೊದ್ಲು ನನ್ನ ಆರೋಗ್ಯ ಸರಿ ಮಾಡಿ ಆಮೇಲೆ ನಾನು ಬರೀತೀನಿ ಅಂತ. ಅವಾಗ ಭಗವಂತ ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ. ಆ ಭಗವಂತನ ಒಂದು ಯೋಚನೆನೂ ಒಳ್ಳೇದೇ ಆಗಿರುತ್ತೆ. ಯಾಕೆಂದ್ರೆ ಬೇಗ ಆರೋಗ್ಯ ಸರಿ ಮಾಡ್ಬಿಟ್ರೆ ಇಲ್ಲಿ ಹೊರಟೋಗ್ಬಿಡ್ತಾರಲ್ವಾ, ಕೈ ಕಾಲು ಎಲ್ಲ ಸರಿ ಮಾಡ್ಬಿಟ್ರೆ ಯಾವ ಮನುಷ್ಯ ತಾನೇ ಕೂತಿರೋ ಜಾಗದಲ್ಲೇ ಕೂತಿರ್ತಾರೆ 100 ದಿನ, ಹೊರಟೋಗ್ಬಿಡ್ತಾನೆ ಅನ್ನೋ ಒಂದು ಇದ್ರಿಂದ, ಅಂದ್ರೆ ಯೋಚನೆಯಿಂದ ಭಗವಂತ, ಇಲ್ಲ ಇಲ್ಲ ಆಗೋದಿಲ್ಲ, ನೀವು ರಚನೆ ಮಾಡಿ, ಅದಾದ ನಂತರ ನಾನು ಪೂರ್ಣವಾಗಿ, ಅಂದ್ರೆ ವಿಶ್ವರೂಪ ದರ್ಶನನೇ ನಿಮಗ್ ಕೊಡ್ತೀನಿ ಅಂತ. ಹಾಗಾದ್ರೆ ಸ್ವಾಮಿ, ಈಗ ನಿಮ್ಮನ್ನ ನೋಡ್ಬೇಕು, ಒಂದು ಬಾರಿ ಅದ್ ನಿಮ್ ಮುಖ ಆದ್ರೂ ತೋರ್ಸಿ, ದಯಮಾಡಿ ತೋರ್ಸಿ ಅಂತ ತುಂಬಾನೇ ಬೇಡ್ಕೊಂತಾರಂತೆ. ಆಗ ಭಗವಂತ ಸ್ವಲ್ಪ ಬಲಭುಜವನ್ನ ಬಗ್ಗಿಸ್ಬಿಟ್ಟು, ಅಂದ್ರೆ ಏನಂತಾರೆ ಮ್ಯಾಜಿಕ್, ಈಗ ಬಾಲು ಹಿಂಗ್ ಹೊಡೆದು ಹಿಂಗೆ ಹಿಂದಕ್ ಬರುತ್ತಲ್ಲ, ಆ ರೀತಿಯಾಗಿ ಸುಮ್ನೆ ಹಿಂಗೆ ಭುಜವನ್ನ ಬಗ್ಸಿ ಅವರ ಮುಖ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಟರ್ನ್ ಮಾಡಿ ಮುಖ ತೋರ್ಸ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಡ್ತಾರಂತೆ. ಯಾವ ರೀತಿ ವಾಪಸ್ ಬರ್ತಾರೆ ಅಂದ್ರೆ, ಬಾಲು ಹಾಕಿದ ತಕ್ಷಣ ಯಾವಾಗ ಹಿಂದಕ್ಕೆ ಬರುತ್ತೋ ಆ ರೀತಿಯಾಗಿ ಅಂತ ವೇಗವಾಗಿ ಮುಖವನ್ನ ತೋರಿಸಿ ಹೊರಟೋಗ್ತಾರೆ. ಅಲ್ಲ ಭಗವಂತ, ಈ ರೀತಿಯಾಗಿ ದರ್ಶನ ಕೊಟ್ರೆ ನಾನು ನಿನ್ನನ್ನು ಹೇಗ್ ನೋಡೋದು ಅಂತ ಪ್ರಶ್ನೆಯನ್ನ ಮಾಡ್ತಾ ಇರ್ತಾರೆ. ಆಗ ಇಲ್ಲ, ಇಷ್ಟೇ ನಾನು ದರ್ಶನ ಕೊಡೋದು. ಆಗ ಇನ್ನೂ ಒಂದು ಉಪಾಯ ಮಾಡ್ತಾರಂತೆ ಭಗವಂತ, ನಾನು ನಿನ್ನ ಗ್ರಂಥವನ್ನ ರಚನೆ ಮಾಡ್ತೀನಿ, ನೀವು ನನ್ನ ಬಳಿಯಲ್ಲೇ ಕೂತ್ಕೊಂಡು ನನ್ನ ಬಳಿಯಲ್ಲೇ ಇದ್ದು ನೀವು ಆ ಒಂದು ಗ್ರಂಥವನ್ನ ರಚನೆ ಮಾಡೋದಿಕ್ಕೆ ನೀವು ಸಹಾಯ ಮಾಡ್ಬೇಕು. ಸರಿ ಆಯ್ತು ಅಂತ ಭಗವಂತ ಒಪ್ಕೊಂತಾರೆ. ಅಲ್ಲಿಗೆ ಭಗವಂತ ಅವರ ಪಕ್ಕದಲ್ಲಿ ಕೂತ್ಕೊಂಡು ರಚನೆ ಮಾಡೋದಿಕ್ಕೆ ಸರಿ ಅಂತ ಹೇಳಿದೆ. ಮತ್ತೆ ಇನ್ನೊಂದು ಒಂದು
ಪ್ರಶ್ನೆಯನ್ನ ಇರ್ತನಂತೆ. ಒಂದು ದಿನಕ್ಕೆ ಬರೀ 10 ಶ್ಲೋಕ ನಾನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. 100 ದಿನಕ್ಕೆ 1036 ಶ್ಲೋಕವನ್ನ ನಾನು ಬರೀತೀನಿ. ಅಂದ್ರೆ 100 ದಿನಕ್ಕೆ 1036 ಶ್ಲೋಕ ಬರೀತೀನಿ. ಒಂದು ದಿನಕ್ಕೆ 10 ಶ್ಲೋಕ ಮಾತ್ರ ನಾನು ಪೂರ್ಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸರಿ ಆಯ್ತು ಅಂತೇಳಿ ಭಗವಂತನನ್ನು ಕೂಡ ಒಪ್ಕೊಂತಾರೆ. ಅವಾಗ ಭಟ್ಟತಿಯವರು ಕೇಳ್ತಾರೆ, ಭಗವಂತ ಯಾವ ಸಮಯದಲ್ಲಿ ನಾವು ರಚನೆ ಮಾಡೋಣ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, 3 ಗಂಟೆಯಿಂದ 11:30 ಬೆಳಗ್ಗೆ, ಸಂಜೆ 4 ಗಂಟೆಯಿಂದ 9 ಗಂಟೆಯವರೆಗೂ ನಾವು ರಚನೆ ಮಾಡೋಣ ಅಂತ. ಯಾಕೆ ಅದೇ ಸಮಯವನ್ನೇ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕಿಂತ ಮೊದ್ಲೇ ನಾವು ರಚನೆ ಮಾಡ್ಬೋದಲ್ವಾ, ಇದೇ ಸಮಯದಲ್ಲಿ ಯಾಕೆ ಮಾಡ್ಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಆ ಸಮಯದಲ್ಲಿ ಭೀಷ್ಮರಿಗೆ ನಾನು ನಿರ್ಮಲ ದರ್ಶನವನ್ನ ಕೊಡ್ತೀನಿ, ಆದ್ರಿಂದ ಆ ಸಮಯ ನನ್ಗೆ ಸಾಧ್ಯ ಇಲ್ಲ. ನಿರ್ಮಲ ದರ್ಶನವನ್ನ ಕೊಡ್ತೀರಾ? ನಿರ್ಮಲ ದರ್ಶನ ಮಾಡೋದ್ ನಾವು ಅಷ್ಟೇ, ಯಾವುದೇ ಒಂದು ವಿಗ್ರಹಗಳನ್ನ ನಿರ್ಮಲ ದರ್ಶನ ಮಾಡೋದ್ರಿಂದ ವ್ಯಾಧಿಯ ದೋಷ ಏನಾದ್ರೂ ಇದ್ರೆ ಅಲ್ಲಿ ನಿವಾರಣೆ ಆಗುತ್ತೆ. ನಾವು ಅಷ್ಟೇ ಯಾವ್ದೋ ಒಂದು ದೇವಸ್ಥಾನಗಳಲ್ಲಿ ನಿರ್ಮಲ ದರ್ಶನವನ್ನ, ಅಂದ್ರೆ ಆ ಒಂದು ದರ್ಶನಕ್ಕೆ ತುಂಬಾ ಬೇಡಿಕೆ ಇರುತ್ತೆ, ಆ ನಿರ್ಮಲ ದರ್ಶನವನ್ನ ಮಾಡೋದ್ರಿಂದ ನಮ್ಮ ಯಾವ್ದಾದ್ರು ವ್ಯಾಧಿ ದೋಷ ಏನಾದ್ರು ಇದ್ರೆ ಆ ಒಂದು ವಿಗ್ರಹ ಅಂದ್ರೆ ನಿರ್ಮಲ ದರ್ಶನ ಮಾಡಿದ ತಕ್ಷಣ ಒಂದು ವ್ಯಾಧಿ ದೋಷ ನಿವಾರಣೆ ಆಗುತ್ತೆ ಅನ್ನೋದು ಪದ್ಧತಿಯಲ್ಲಿದೆ. ಅದೇ ರೀತಿ ಭೀಷ್ಮರಿಗೆ ನಾನು ನಿರ್ಮಲ ದರ್ಶನವನ್ನ ಕೊಡ್ತೀನಿ. 2 ಗಂಟೆಯಿಂದ 55 ಒಳಗಡೆ ನಾನು ಅವರಿಗೆ ದರ್ಶನವನ್ನ ಕೊಡ್ತೀನಿ, ಅದರಿಂದ ಅದ್ರ ಒಳಗಡೆ ಆಗೋದಿಲ್ಲ. ಯಾಕೆ ಅವರಿಗೆ ನೀವು ದರ್ಶನವನ್ನ ಕೊಡ್ತೀರಾ ಅಂತೆಲ್ಲ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ಮುಂದೆ ಹೇಳ್ತಾರೆ, ಇಲ್ಲಿ ಭೀಷ್ಮ ಅವರು ಇಲ್ಲಿ ನಾರಾಯಣ ತೀರ್ಥ ಕುಲಂನಲ್ಲಿ ಸ್ನಾನ ಮಾಡ್ಕೊಂಡು 20 ನಿಮಿಷ ನನ್ನನ್ನ ಭೇಟಿ ಮಾಡಕ್ ಬರ್ತಾರೆ. ಯಾಕೆ ಅಂತಾನು ಕೇಳ್ತಾರ. ಯಾಕೆ ಭಗವಂತ ಮಾಡ್ತಾರೆ, ಭಗವಂತ ಯಾಕೆ ಭೀಷ್ಮ ಅವರು ನಿಮ್ಮ ದರ್ಶನವನ್ನ ಮಾಡ್ತಾರೆ ಅಂತ. ಆಗ ಹೇಳ್ತಾರೆ, ವಿಷ್ಣು ಸಹಸ್ರನಾಮವನ್ನ ಪ್ರಪಂಚಕ್ಕೆ ತಿಳಿಸಿದವರವರು, ವೇದವ್ಯಾಸರು ಬರ್ದಿದ್ರು ಕೂಡ ಅಲ್ಲೊಂದು ಮೂಲೆಯಲ್ಲಿ ಕೂತಿತ್ತು, ಆದ್ರೆ ಅದನ್ನ ಪ್ರಪಂಚಕ್ಕೆ ತಂದು ಅಂದ್ರೆ ಪ್ರಪಂಚಕ್ಕೆ ಪರಿಚಯನ ಮಾಡಿದಂತವರು ಭೀಷ್ಮ ಅವರು. ಆದ್ರಿಂದ ಅವರಿಗೆ ನಾನು ಮಾತನ್ನ ಕೊಟ್ಟಿದ್ದೇನೆ, ನಿಮಗೆ ನಾನು ಎಲ್ಲಾ ತರದ ನಿರ್ಮಲ ದರ್ಶನವನ್ನ ಕೊಡ್ತೀನಿ, ಮೊದಲ ದರ್ಶನವನ್ನ ನಿಮಗೇ ಕೊಡ್ತೀನಿ ಅಂತೇಳಿ ನಾನು ಮಾತನ್ನ ಕೊಟ್ಟಿದ್ದೀನಿ. ಆದ್ರಿಂದ ಭೀಷ್ಮ ಅವರಿಗೆ ನಾನು ಯಾವ ಅವತಾರ ತೆಗೆದ್ರು ಕೂಡ ಮೊದಲ ದರ್ಶನ ಭೀಷ್ಮ ಅವರಿಗೆ ಆಗಿರುತ್ತೆ ಅಂತ. ಹೌದಾ, ನಿಜನಾ ಅನ್ನೋ ಒಂದು ಪ್ರಶ್ನೆಯನ್ನ ಭಗವಂತನ ಮುಂದೆ ಇಡ್ತಾರೆ ಭಟ್ಟತ್ರಿಯವರು. ಆಗ ಹೇಳ್ತಾರೆ, ಈಗ ನೋಡು, ನೀನು ಇದು ಸತ್ಯನ ಸುಳ್ಳ ಅಂತ ನೀನ್ ತಿಳ್ಕೊಳೋದಿಕ್ಕೆ ಈಗ ಲಂಬೋದರಿ ಅನ್ನೋರು ಈಗ ಇಲ್ಲಿಗೆ ಬರ್ತಾರೆ, ದೇವಸ್ಥಾನ ಈಗ ಬರ್ತಾರೆ. ಈಗ ಅವರ ಬಳಿ ನೀನ್ ಪ್ರಶ್ನೆಯನ್ನ ಮಾಡ್ಬೋದು, ಇದು ನಿಜನ ಸುಳ್ಳ ಅಂತ. ಅವಾಗ ಅಲ್ಲಿ ಭಗವಂತನ ಧ್ವನಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಆಗ ಲಂಬೋದರಿ ಅವರು ಬರ್ತಾರೆ, ಸ್ವಾಮಿ ನಾನು ಇಲ್ಲಿ ಕೇಳಿದೀನಿ, ಬೆಳಗಿನ ಜಾವ ಭೀಷ್ಮ ಅವರು ಭಗವಂತನ ದರ್ಶನಕ್ಕೆ ಬರ್ತಾರ, ನಿಜನಾ ಅಂತ. ಹಾ ಹೌದು, ನಾನು ಕೂಡ ಈ ಪರೀಕ್ಷೆಯನ್ನ ಮಾಡಿದೀನಿ. ಬೆಳಗ್ಗೆ 2 ಗಂಟೆ 2:40 ಒಬ್ಬ ವಯಸ್ಸಾಗಿರುವಂತಹ ರೀತಿಯಾಗಿ ಕಾಣಿಸ್ಕೊಂತಾರೆ ಬೆಳಗಿನ ಜಾವದಲ್ಲಿ. ನಿಜ, ಭೀಷ್ಮ ಅವರು ಬಂದು ನಿರ್ಮಲ ದರ್ಶನವನ್ನ ಮಾಡಿ ಹೋಗ್ತಾರೆ. ಅದರಿಂದ ನಾವಿಲ್ಲಿ ಯಾರಿಗೂ ಕೂಡ ಈ ಜಾಗದಲ್ಲಿ ಅಂದ್ರೆ ದೇವಸ್ಥಾನದ ಬಳಿ ಸುಳಿಯೋದಿಕ್ಕೆ ನಾವ್ ಯಾರಿಗೂ ಕೊಡೋದಿಲ್ಲ. ಭೀಷ್ಮ ಅವರು ಈ ದರ್ಶನವನ್ನ ಮಾಡೋದು ಸತ್ಯ ಅಂತ. ಆಗ ಸರಿ ಅಂತೇಳಿ ಸುಮ್ನಾಗ್ತಾರೆ. ಆಗ ಭಟ್ಟತ್ರಿಯವರು ಒಂದು ಷರತ್ತನ್ನ ಇಡ್ತಾರೆ. ನಾನು ಬರಿತೀನಲ್ವಾ ಆ ಶ್ಲೋಕಗಳು, ಒಂದೊಂದು ಶ್ಲೋಕ ಬರೆಯೋವಾಗೂ ಕೂಡ ನನ್ ಜೊತೆಲೆ ಇರ್ತೀನಿ ಅಂತ ನೀವಾಗ್ಲೇ ಹೇಳಿದೀರಾ. ಆದ್ರೆ ಬರೆದ ಮೇಲೆ ಸತ್ಯನೋ ಸುಳ್ಳು ಅಂದ್ರೆ ಇದು ನಾನು ಬರೆದಿರೋದು ಸರಿನೋ ತಪ್ಪೋ ಅನ್ನೋದನ್ನ ನೀವು ಹೇಳ್ಬೇಕು. ಅಂದ್ರೆ ನೀವು ನಾನು ಬರೆಯುವಂತಹ ಒಂದೊಂದು ಶ್ಲೋಕಕ್ಕೂ ಕೂಡ ಸತ್ಯ ಸತ್ಯ ಅಂತ ನೀವ್ ಹೇಳ್ಬೇಕು ಅಂತ. ನೋಡಿ, 1036 ಶ್ಲೋಕಕ್ಕೂ ಕೂಡ ಸಾಕ್ಷಾತ್ ಭಗವಂತನೇ ಪೂರ್ಣ ಆದ ನಂತರ ಸತ್ಯ ಸತ್ಯ ಅಂತ ಹೇಳಿರ್ತಾರೆ. ನಾವ್ ಇದನ್ನ ಒಂದು ನೆನ್ಪು ಮಾಡ್ಕೋಬೇಕು. ಆಗ ಭಗವಂತನು ಕೂಡ ಸರಿ ಆಯ್ತು, ನಾನು
ನೀನು ಬರ್ದಂತಹ ಶ್ಲೋಕಗಳನ್ನ ಓದಿ ಅದನ್ನ ಸತ್ಯ ಇದೆಯೋ ಇಲ್ವೋ ಅಂತೇಳಿ ಅದೆಲ್ಲದಕ್ಕೂ ಕೂಡ ನಾನು ಪ್ರಮಾಣವನ್ನ ಮಾಡ್ತೀನಿ. ಅಂದ್ರೆ ಸತ್ಯ ಸತ್ಯ ಅಂತೇಳಿ ನಾನು ಪ್ರಮಾಣವನ್ನ ಮಾಡ್ತೀನಿ ಅಂತೇಳಿ ಮಾತನ್ನ ಕೊಡ್ತಾರೆ. ಅಲ್ಲಿಗೆ 1000 ಇದೆಲ್ಲ ಒಪ್ಕೊಂಡಾಗಿದೆ. 1035 ಶ್ಲೋಕಗಳು ಮುಗ್ದೋಗುತ್ತೆ. ಇನ್ನ ಕೊನೆಯ ಶ್ಲೋಕ 1036ನೇ ಶ್ಲೋಕ ಇನ್ನು ಬರ್ದಿರಲ್ಲ ಭಟ್ಟತ್ರಿಯವರು. ಬರೆಯೋಕೆ ಅಂತ ಶುರು ಮಾಡಿದಾಗ ಸಾಕ್ಷಾತ್ ಭಗವಂತ ಭಟ್ಟತ್ರಿಯವರಿಗೆ ವಿಶ್ವರೂಪ ದರ್ಶನವನ್ನ ಕೊಡ್ತಾರಂತೆ. ಅದಕ್ಕೆ ಇಲ್ಲಿ 1036ನೇ ಶ್ಲೋಕ ವಿಶ್ವರೂಪದ ಬಗ್ಗೆ ವರ್ಣನೆ ಇರುವಂತದ್ದು ನಾವು ನೋಡ್ಬೋದು. 1036ನೇ ಶ್ಲೋಕದಲ್ಲಿ ಒಂದು ಅರ್ಥವನ್ನ ನೋಡಿದಾಗ ವಿಶ್ವರೂಪದ ಒಂದು ವಿಷಯ ಅಂದ್ರೆ ವಿವರಣೆ ಇರುತ್ತದೆ. ಆಗ ಸಾಕ್ಷಾತ್ ವಿಶ್ವರೂಪ ಯಾವಾಗ ಅವರ ದರ್ಶನ ಆಗುತ್ತೆ ಅವಾಗ ಅವ್ರಿಗಿರುವಂತ ವ್ಯಾಧಿ ಎಲ್ಲಾನು ನಿವಾರಣೆ ಆಗಿ ಗಟ್ಟಿಮುಟ್ಟು ಅಂದ್ರೆ ಎಷ್ಟು ಕಾಲ ನಾವು ನೋಡಿದೀವಿ. ಈಗ 106 ವರ್ಷಗಳ ಕಾಲ ಅವ್ರು ಬದುಕಿರ್ತಾರೆ. ಇಂತಹ ಕಾಯಿಲೆ ಇದ್ದವ್ರು ಅಂದಾಗ ವಾಸಿ ಆಗಿದ ತಕ್ಷಣ ಇನ್ನು ಎಷ್ಟು ಕಾಲ ಅವರು ಬದುಕಿದ್ದಾರೆ ಅಂತ ಅಂದ್ರೆ ಆಲ್ರೆಡಿ 27 ವರ್ಷ ಆಗಿದೆ. ಅಲ್ಲಿಗೆ ನಾವು ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಗಟ್ಟಿಮುಟ್ಟಾಗಿ ಅವರು ಭಗವಂತನ ಒಂದು ಆಶೀರ್ವಾದದಿಂದ ಅವ್ರು ಗಟ್ಟಿಮುಟ್ಟಾಗಿ ಇದ್ರು ಅಂತೇಳಿ. ಅವರು ದರ್ಶನ ನೋಡಿದ ತಕ್ಷಣ ಇರುವಂತ ವ್ಯಾಧಿ ಗಿದಿ ಎಲ್ಲ ಕೊಚ್ಕೊಂಡು ಹೊರಟಾಗುತ್ತೆ. ಅಂದ್ರೆ ತುಂಬಾ ಚೆನ್ನಾಗಿ ಅವ್ರು ಎದ್ದು ನಿಂತ್ಕೊಂಡು ಭಗವಂತನ ವಿಶ್ವರೂಪವಾದ ದರ್ಶನವನ್ನ ಕೊಂಡಾಡ್ತಾರಂತೆ. ಯಾವ ಶ್ಲೋಕ? 1036ನೇ ಶ್ಲೋಕ. ಅದೇನೆ ವಿಶ್ವರೂಪದ ವರ್ಣನೆ. ಅಲ್ಲಿಗೆ ಈ ಒಂದು ಗ್ರಂಥ ಮುಗ್ದೋಗುತ್ತೆ. ಗ್ರಂಥ ಮುಗ್ದು ಭಗವಂತ ಅಂದ್ಮೇಲೆ ಎಲ್ಲಾ ಆದ್ಮೇಲೆ ಅವ್ರ ಇಚ್ಛೆ ಪೂರೈಸಿದ್ಮೇಲೆ ಎಲ್ಲಾ ಆದ್ಮೇಲೆ ವರವನ್ನ ಕೇಳೋದು ಸಹಜ ಅಲ್ವಾ? ಅದೇ ರೀತಿಯಾಗಿ ಭಟ್ಟತ್ರಿಯವ್ರ ಹತ್ರ ಒಂದು ವರವನ್ನ ಕೇಳ್ತಾರ. ಅಂದ್ರೆ ನಿನ್ಗೆ ಏನ್ ವರ ಬೇಕು ಅಂತ ಕೇಳ್ತಾರೆ. ಅವಾಗ ಹೇಳ್ತಾರಂತೆ ಭಟ್ಟತ್ರಿಯವರು, ಅವ್ರಿಗೋಸ್ಕರ ಏನು ಕೇಳೋದಿಲ್ಲ ನೋಡಿ ಇಲ್ಲಿ ಅವರು. ಈ ಗ್ರಂಥವನ್ನ ಯಾರು ಕೇಳ್ತಾರೋ ಓದ್ತಾರೋ ಅವ್ರಿಗೆ ಆರೋಗ್ಯ ಸಂಪತ್ತ ಕೊಡ್ಬೇಕು ನೀನು ಅಂತ. ಅದಕ್ಕೆ ಸರಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ವರವನ್ನ ಕೇಳ್ತಾರೆ, ಯಾರು ಈ ಗ್ರಂಥವನ್ನ ಓದ್ತಾರೋ ಅವರ ಬಳಿಯಲ್ಲೇ ನೀನು ಕೂತ್ಕೊಂಡು ನೀನು ಸತ್ಯ ಸತ್ಯ ಅಂತ ಹೇಳ್ಬೇಕು ಅಂತ. ನೋಡಿ, ಈಗ ನಾರಾಯಣಿಯಂ ಅಲ್ಲಿ ಒಂದೊಂದು ಶ್ಲೋಕ ನಾವು ಪೂರ್ಣವಾಗಿ ಓದಿದಾಗ ಸಾಕ್ಷಾತ್ ಭಗವಂತ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಸತ್ಯ ಸತ್ಯ ಅಂತ ಹೇಳ್ತಾನೆ ಇರ್ತಾರೆ. ಆದ್ರಿಂದಾನೇ ನಾರಾಯಣಿಯಮ್ಮು ಅಷ್ಟು ಪವಿತ್ರವಾಗಿರುವಂತದ್ದು. ನಾವು ಯಾವ ಜಾಗದಲ್ಲಿ ಕುತ್ಕೊಂಡಿದ್ರು ಕೂಡ ಸಾಕ್ಷಾತ್ ಭಗವಂತ ನಾವು ಒಂದು ಶ್ಲೋಕ ಒಂದೇ 1036 ಶ್ಲೋಕ ಅಂತಲ್ಲ, ಇಲ್ಲಿ ಒಂದು ಶ್ಲೋಕವನ್ನ ಪಾರಾಯಣ ಮಾಡಿದ್ರು ಕೂಡ ಸಾಕ್ಷಾತ್ ನಾರಾಯಣನೇ ನಮ್ಮ ಪಕ್ಕದಲ್ಲಿ ಬಂದು ಕುತ್ಕೊಂಡು ಆ ಶ್ಲೋಕಗಳಿಗೆ ಸತ್ಯ ಸತ್ಯ ಅಂತ ಹೇಳಿ ಇಲ್ಲಿ ಪ್ರಮಾಣವನ್ನ ಮಾಡ್ತಾರೆ. ಅದಕ್ಕೂ ಕೂಡ ಭಗವಂತ ಒಪ್ಕೊಂಡ್ರೆ ಸರಿ ಆಯ್ತು, ನಿನ್ನ ಹೊರಗಡೆ ನಾನು ಸಿದ್ಧ ಇದ್ದೇನೆ ಅಂತ. ಅದಾದ್ಮೇಲೆ 3ನೇ ವರವನ್ನು ಭಟ್ಟತ್ರಿಯವರು ಕೇಳೋದಿಲ್ವಂತೆ. ಆದ್ರೆ ಸಾಕ್ಷಾತ್ ಭಗವಂತನೇ 3ನೇ ವರವನ್ನ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದ್ರೆ, ಭಟ್ಟತ್ರಿಯವರೇ ನೀವು ಯಾವ ಜಾಗದಲ್ಲಿ ಕುತ್ಕೊಂಡು ಈ ಗ್ರಂಥವನ್ನ ರಚನೆ ಮಾಡಿದ್ರಿ ಆ ಜಾಗವನ್ನ ನಿಮಗೆ ವಿಲ್ಲಾಗಿ ನಾನು ಕೊಡ್ತೀನಿ ಅಂತ ಹೇಳಿ 10ಕ್ಕೆ 10 ಅಡಿ ಜಾಗಗಳನ್ನ ಅಂದ್ರೆ 10ಕ್ಕೆ 10 ಅವ್ರು ಎಲ್ಲಿ ಕುತ್ಕೊಂಡು ಬರ್ದಿದ್ರು 10ಕ್ಕೆ 10 ಜಾಗ ಭಟ್ಟತ್ರಿಯವ್ರಿಗೆ ವಿಲ್ ಮಾಡಿದ್ರಂತೆ. ಈಗ್ಲೂ ಕೂಡ ಅಲ್ಲಿ ವಿಲ್ ಮಾಡಿರುವಂತ ಕಾಪಿ ಗೋಡೆ ಮೇಲೆ ಅಂಟಿಸಿದಾರಂತೆ. ನಾನ್ ನೋಡ್ಲಿಲ್ಲ, ಬಟ್ ಅಂದ್ರೆ ಅಲ್ಲಿ ಒಂದು ಜಾಗದಲ್ಲಿ ಅವರು ಎಷ್ಟು ಜಾಗ ಇದೆ ಅಷ್ಟು ಜಾಗದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿ ಭಟ್ಟತ್ರಿ ಅವ್ರದ್ದು ಅಲ್ಲಿ ವಿಲ್ ಮಾಡಿರೋಂತ ಪೇಪರ್ನ ಗೋಡೆಗೆ ಅಂಟಿಸಿದಾರಂತೆ. ಆ ರೀತಿಯಾಗಿ ಬಂದಂತಹ ನಾರಾಯಣಿಯಂ ಗ್ರಂಥ ಇದು ತುಂಬಾ ಅದ್ಭುತ ಆಗಿದೆ. ಸಾಕ್ಷಾತ್ ಭಗವಂತನೇ ನಾರಾಯಣಿಯಂ ಹೇಳುವಾಗ ನಮ್ಮ ಪಕ್ಕದಲ್ಲಿ ಇರುವಂತಹ ಅನುಭವನೂ ಕೂಡ ನನಗಂತೂ ಸಾಕಷ್ಟು ಸಾರಿ ಆಗಿದೆ. ಹೇಳೋಂತವ್ರಿಗೂ ಕೂಡ ಆಗಿದೆ. ಅದು ಅವರ ಅನುಭವ ಕೂಡ ಬಂದಿರುತ್ತೆ ಅನ್ನೋದು ಇಷ್ಟು ನಾರಾಯಣಿಯಂ ಅನ್ನೋದ ಗ್ರಂಥದ ವಿಚಾರಗಳು. ವಿಗ್ರಹದ ವಿಚಾರ, ದೇವಸ್ಥಾನದ ವಿಚಾರ, ಯಾವ ರೀತಿ ಬಂತು, ಒಂದು ಗ್ರಂಥವನ್ನು ಓದಿದ ಮೇಲೆ ಯಾವ ಒಂದು ಫಲ ಸಿಗುತ್ತೆ ಅನ್ನೋದನ್ನ ಕೂಡ ನೋಡ್ಬೋದು. ಅಂದ್ರೆ ಈ ನಾರಾಯಣಿಯಮ್ಮು ಆರೋಗ್ಯ, ಯಾರಿಗೆ ಆರೋಗ್ಯ ಇರೋದಿಲ್ಲ ಅವ್ರಿಗೆ ಸಂಪೂರ್ಣ ಆರೋಗ್ಯ 1036 ಶ್ಲೋಕ ವರ್ಣನೆ ಮಾಡಿದ ತಕ್ಷಣ ಸಂಪೂರ್ಣ ಆರೋಗ್ಯ ಅವ್ರಿಗೆ ಲಭಿಸುತ್ತೆ. ಅವ್ರಿಗೆ ಆರೋಗ್ಯ ಸಂಪತ್ತು. ಆರೋಗ್ಯ ಇವಾಗ ಯಶಸ್ಸು ಕೊಟ್ರೆ ಆರೋಗ್ಯ ಬೇಕು. ಆರೋಗ್ಯ ಇಲ್ಲ ಅಂದ್ರೆ ಸಂಪತ್ ತಗೊಂಡ್ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳಿ ಎಷ್ಟೆಲ್ಲ ಯೋಚನೆ ಮಾಡಿ ಭಟ್ಟತ್ರಿ ಅವರು ಈ ಒಂದು ವರವನ್ನ ಕೇಳಿದಾರೆ ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆರೋಗ್ಯ ಸಂಪತ್ತು ಕೊಡಪ್ಪ, 3 ಇದ್ರೆ
ಖುಷಿಯಾಗಿರ್ತಾರೆ. 3 ಇದ್ರೆ ಏನ್ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ಅಂತೇಳಿ ಈ ಒಂದು ವರವನ್ನ ಭಟ್ಟಾರಕರು ಕೇಳಿರೋರು. ಓಕೆ, ಇಲ್ಲಿಗೆ ನಾರಾಯಣಿಯಂ ನ ಒಂದು ಇಂಟ್ರೊಡಕ್ಷನ್ ಇಲ್ಲಿಗೆ ಮುಗಿತು. ಓಕೆ ಮ್ಯಾಮ್, ತುಂಬಾ ಚೆನ್ನಾಗಿತ್ತು ಮ್ಯಾಮ್, ಧನ್ಯವಾದಗಳು. ಮ್ಯಾಮ್ ಇನ್ನು ಕೇಳ್ತಾನೆ ಇರೋಣ ಇನ್ನು ಅನ್ಸುತ್ತೆ ಮ್ಯಾಮ್. ಇದೆ, ನೀವು ಹೇಳ್ತಾ ಇದ್ರೆ ಹಾಗೆ ಇನ್ನು ಇದೆ. ಕೇಳ್ತಾ ನಾನು ಅದ್ರಲ್ಲಿ ಸ್ವಲ್ಪ ಶಾರ್ಟ್ ಕಟ್ ಮಾಡಿದೆ. ಇನ್ನು ಅವರು ಶಂಖಚಕ್ರ ಗದಾಸ್ಥಾಗಿ ಬಂದಿರುವಂತ ವಿವರಣೆ ತುಂಬಾನೇ ವಿಶ್ವರೂಪ ದರ್ಶನ ಕೊಡ್ತಾರಲ್ವಾ, ಅದಂತೂ ಸಾಕ್ಷಾತ್ ರೋಮಾಂಚನ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ. ಒಟ್ನಲ್ಲಿ ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಇನ್ನ ಕೇಳೋಣ ಅನ್ಸುತ್ತೆ ನಮ್ಗೆ. ನೋಡಿ ಎಷ್ಟು ಬೇಗ 4:50 ಆಗ್ಬಿಟ್ಟಿದೆ. ಹೌದು ಗಡಿಯಾರ ಅಲ್ಲೇ ನಿಂತು ಅನ್ಸುತ್ತೆ ಮ್ಯಾಮ್. ಗೊತ್ತಾಗ್ತಾನೆ ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ಮೇಡಮ್. ಅದ್ರಲ್ಲೂ ತುಂಬಾ ಧನ್ಯವಾದಗಳು ಮ್ಯಾಮ್. ಅದ್ರಲ್ಲೂ ಈ ನಿಮ್ಮ ರೋಮಾಂಚನ ಆಯ್ತು ಇಷ್ಟ ಮೇಡಮ್. ಇದ್ದು ಅದು ಇನ್ನೊಂದ್ ಭಗವಂತ ಬಂದ್ ಸೇರ್ಕೊಂಡ್ರೆ ಪಕ್ಕದಲ್ಲಿ ಕೂತ್ಕೋತಾನೆ ಅಂತ ಹೇಳಿದ್ದು. ಇಲ್ಲ, ನಮಗೂ ಕೂಡ ಅನುಭವ ಆಗಿದೆ. ಇದ್ರಲ್ಲೂ ಕೂಡ ಸುಮಾರು ಜನ ನಾರಾಯಣಿಯಂನ ಪಾರಾಯಣ ಮಾಡ್ತಾ ಇದಾರೆ, ಹೇಳ್ಕೊಡ್ತಾನು ಕೂಡ ಇದಾರೆ. ತುಂಬಾನೇ ಅನುಭವ ಬಂದಿದೆ ನನಗಂತೂ. ಆದ್ರೆ ಅವರು ಪಾರಾಯಣ ಮಾಡ್ಬೇಕಾದ್ರೆ ನಾವು ಬೇರೆ ಕಡೆ ಏನು ಕೇಳಿಸೋದೇ ಇಲ್ಲ. ಅಂದ್ರೆ ಪಾರಾಯಣ ಮಾಡ್ತಾ ಇದೀವಿ ಅನ್ಕೊಳ್ಳಿ, ಇಲ್ಲಾಂದ್ರೆ ಒಬ್ರಿಗೆ ಹೇಳ್ಕೊಡ್ತಾ ಇದೀವಿ ಅನ್ಕೊಳ್ಳಿ, ಬೇರೆ ಕಡೆ ಗಮನನೇ ಬರಲ್ಲ. ಅಲ್ಲಿ ಪಕ್ಕದಲ್ಲಿ ಸ್ಟವ್ ಉತ್ಕೊಂಡು ಉರಿತಾ ಇರ್ಲಿ, ಮತ್ತೇನಾದ್ರೂ ಆಗ್ತಿರ್ಲಿ, ಏನಾದ್ರೂ ಆಗ್ತಿರ್ಲಿ, ನಮ್ಗೆ ಅಲ್ಲಿಂದ ಎದ್ದೋಗ್ಬೇಕು ಅನ್ನೋ ಮನ್ಸೇ ಬರೋದಿಲ್ಲ. ಆ ರೀತಿ ಆಗಿರುವಂತಹ ಗ್ರಂಥ ತುಂಬಾ ಅದ್ಭುತವಾಗಿದೆ. ಇದನ್ನ ನಾವು, ನಾನೇ ಅಂತಲ್ಲ, ನೀವು ಕೂಡ ಇದನ್ನ ಹೆಚ್ಚೆಚ್ಚು ಜನಕ್ಕೆ ಹೇಳ್ಕೊಡೋದಕ್ಕೆ ಒಂದು ಪ್ರಯತ್ನ ಪಡಿ. ಈಗ ನೋಡಿ, ಸಾಕ್ಷಾತ್ ಭೀಷ್ಮ ಅವ್ರು ಏನು ಅಷ್ಟೊಂದು ಹೇಳಿಲ್ಲ. ಅಂದ್ರೆ ಮಹಾಭಾರತ ಅವರ ಕೊನೆಯ ಕಾಲದಲ್ಲಿ ವಿಷ್ಣು ಸಹಸ್ರನಾಮವನ್ನ ನೀವು ಪ್ರಚಾರ ಮಾಡಿ, ಅಂದ್ರೆ ನೀವು ವಿಷ್ಣು ಸಹಸ್ರನಾಮವನ್ನ ಹೇಳ್ಕೊಳ್ಳಿ, ಮತ್ತೆ ಹೆಚ್ಚೆಚ್ಚು ಜನಕ್ಕೆ ತಿಳಿಸಿ ಅನ್ನೋ ಒಂದು ಮಾತನ್ನ ಹೇಳಿರ್ತಾರೆ. ಅದರ ವಿವರಣೆಯನ್ನ ಕೊಟ್ಟಿರ್ತಾರೆ. ಅಷ್ಟು ಮಾತ್ರಕ್ಕೆ ಜನ್ಮಗಳಲ್ಲಿ, ಅಂದ್ರೆ ಯಾವ ಅವತಾರ ಎತ್ತಿದ್ರು ಕೂಡ ಅವರು ಭೀಷ್ಮರವರಿಗೆ ಒಂದು ದರ್ಶನವನ್ನ ಕೊಡ್ತಾರೆ ಅಂತಂದಾಗ, ನಾವು ನಾರಾಯಣಿಯಂನ ಹೆಚ್ಚೆಚ್ಚು ಜನಕ್ಕೆ ಹೇಳ್ಕೊಟ್ಟಾಗ, ಹೆಚ್ಚೆಚ್ಚು ಪಾರಾಯಣ ಮಾಡಿದಾಗ, ಇನ್ನೆಷ್ಟು ನಮ್ಗೆ ಏನು ಹೊರ ಕೊಡೋದ್ ಬೇಡ. ನಮ್ಗೆ ಆರೋಗ್ಯ ಅಷ್ಟು ಕೊಟ್ರು ಸಾಕು. ನಾವ್ ಇರೋವರೆಗೂ ಕೂಡ ನಮಗೆ ಯಾವುದೇ ರೀತಿ ತೊಂದರೆ, ಅಂದ್ರೆ ಬೇರೆಯವರ ಕೈಯಲ್ಲಿ ಸಹಾಯ ಮಾಡಿಸ್ಕೊಂಡಿರ, ಬೇರೆಯವರು ನಮ್ಮನ್ನ ಇದ್ ಮಾಡ್ಕೊಂಡಿರಾ, ಅಂದ್ರೆ ಅಸಹಾಯ ಮಾಡ್ಕೊಂಡಿರಾ, ಒಳ್ಳೆ ರೀತಿಯಾಗಿ ನಮಗೆ ಸಾವನ್ನ ಕೊಡೋದಕ್ಕಾದ್ರೂ ಅವರು ನಮ್ಗೆ ಸಹಾಯವನ್ನ ಮಾಡ್ತಾರೆ ಅನ್ನೋದು ಮಾತ್ರ ನಾನು ನಂಬಿದೀನಿ. ಅದಕ್ಕೋಸ್ಕರ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ಇದನ್ನ ಹಂಚ್ತಾ ಹೋಗೋಣ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಮತ್ತೆ ಕೇಳಿದೆ ವಿಷಯ ಇವತ್ತು ಗೊತ್ತಾಯ್ತು. ಮತ್ತೆ ಇವಾಗ ನಾಳೆ ನಾಳೆ ಇರೋದಿಲ್ಲ, ನಾಳೆ ಮತ್ತೆ ನಾಡ್ದು ಇರೋದಿಲ್ಲ, ಇನ್ನ ಸೋಮವಾರ ಇರುತ್ತೆ. ಸೋಮವಾರ ಸುಂದರಕಾಂಡ ಅಂತಂದ್ರೆ ನಾನು ನಿನ್ನೆ ಹೇಳಿದ್ದೆ. ನಿನ್ನೆ ಏನ್ ಹೇಳಿದ್ದೆ? ನಿನ್ನೆ ಯಾವ್ದಿದ್ದು? ಮುಖ ಪಂಚಶತಿ ಅದ್ಭುತವಾಗಿದೆ, ತುಂಬಾ ಅದ್ಭುತವಾಗಿದೆ ಅಂತ. ನಾಳೆ ಇನ್ನೂ ಅದ್ಭುತವಾಗಿರುವಂತಹ ಗ್ರಂಥ ಬರುತ್ತೆ ಅಂತ. ಮತ್ತೆ ಸೋಮವಾರ ಇದಕ್ಕಿಂತ ಅದ್ಭುತವಾಗಿರುವಂತಹ ಗ್ರಂಥ ಯಾವ್ದು? ಸುಂದರಕಾಂಡ. ಆಂಜನೇಯನನ್ನ, ಆ ಸುಂದರನನ್ನ ವಿಷಯನ ಹೇಳ್ತಾ ಇದ್ರೆ ತುಂಬಾನೇ ಅಂದ್ರೆ ಸಂತೋಷನೂ ಆಗುತ್ತೆ, ಅದ್ರಲ್ಲಿ ಖುಷಿನೂ ಕೂಡ ಇರುತ್ತೆ. ಎಲ್ಲವನ್ನು ಇರುವಂತದ್ದು ಸುಂದರಕಾಂಡ. ಅದ್ರ ಬಗ್ಗೆ ನಾವು ಸೋಮವಾರ ತಿಳ್ಕೊಳ್ಳೋಣ. ತುಂಬಾ ಚೆನ್ನಾಗಿದೆ, ಅದು ಕೂಡ ಅದ್ಭುತ ಆಗಿದೆ. ಒಂದೊಂದಕ್ಕಿಂತ ಒಂದೊಂದು ಅದ್ಭುತ. ಇನ್ನು ತುಂಬಾನೇ ಇದಾವೆ, ಬಟ್ ಅಂದ್ರೆ ಒಂದಕ್ಕಿಂತ ಒಂದೊಂದು ಅದ್ಭುತ ಆಗಿರುತ್ತೆ. ಇಷ್ಟೆಲ್ಲ ನಮ್ಗೆ ತಿಳ್ಕೊಳೋದಕ್ಕೆ ಭಗವಂತ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾನಲ್ವಾ, ಅದಕ್ಕೆ ನಾವು ಯಾವಾಗ್ಲೂ ಕೂಡ ಭಗವಂತನಿಗೆ ಋಣಿಯಾಗಿ ಇರ್ಬೇಕಾಗುತ್ತೆ. ಮತ್ತೆ ನಾವು ಸೋಮವಾರ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು. ನಮೋ ನಾರಾಯಣಾಯ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಮೇಡಮ್.